ನಮಸ್ಕಾರ. ಜಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೆಲ್ಲ ಮಾಘ ಮಾಸದ ಶುಭ ಶುಕ್ರವಾರದ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸುಸ್ವಾಗತ. ಪವರ್ಡ್ ಬೈ ಮಾಲ್ಗುಡಿ ಕಾಂಟಿನೆಂಟಲ್ ಫಿಲ್ಟರ್ ಕಾಫಿ. ಪಾರಂಪರ್ಯವಾದ ಶ್ರೇಷ್ಠವಾದ ಫಿಲ್ಟರ್ ಕಾಫಿ ಅಂದ್ರೆ ಅದು ಮಾಲ್ಗುಡಿ ಕಾಂಟಿನೆಂಟಲ್ ಫಿಲ್ಟರ್ ಕಾಫಿ. ನಿಮ್ಮ ಪ್ರತಿ ದಿನದ ಶುಭಾರಂಭವಾಗಲಿ ಮಾಲ್ಗುಡಿ ಕಾಂಟಿನೆಂಟಲ್ ಫಿಲ್ಟರ್ ಕಾಫಿಯನ್ನ ಸವಿಯೋದ್ರೊಂದಿಗೆ ಅಂತ ಹೇಳ್ತಾ, ಇನ್ನು ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತ ಬಿಂದು. ಹೊಟ್ಟೆ ನೋವು, ಹೊಟ್ಟೆ ಹುಣ್ಣು, ಎದೆಯುರಿ, ಆಸಿಡಿಟಿ, ಗ್ಯಾಸ್ಟ್ರಿಕ್, ಅಜೀರ್ಣ ಇಂತಹ ಹೊಟ್ಟೆಗೆ ಸಂಬಂಧಪಟ್ಟಂತಹ ಎಲ್ಲಾ ಸಮಸ್ಯೆಗಳಿಗೂ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತ ಬಿಂದು. ಅಷ್ಟೇ ಅಲ್ಲದೆ ಇತ್ತೀಚೆಗಷ್ಟೇ ಲೋಕಾರ್ಪಣೆಯಾಗಿರುವಂತಹ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರ ಬ್ರಹ್ಮರ್ಷಿ ಆನಂದ ಸಿದ್ಧಪೀಠಂ ಸಂಸ್ಥಾನ ಮತ್ತು ಅಮೃತ ಬಿಂದು ಅವರ ಡಯಾಬಿಟಿಕ್ ರಿಸರ್ಚ್ ಅಭಿವೃದ್ಧಿಪಡಿಸಿದೆ. 100% ಆಯುರ್ವೇದಿಕ್ ಅಂಶಗಳನ್ನು ಹೊಂದಿರುವಂತಹ ಸಕ್ಕರೆ ಕಾಯಿಲೆ ನಿಯಂತ್ರಣಕ್ಕಾಗಿ ಇರುವಂಥದ್ದು ಮಧುಮೇಹ ನಿವಾರಣಾ ಚೂರ್ಣ. ಮಧುಮೇಹ ನಿವಾರಣಾ ಚೂರ್ಣ ಈಗ ಮಧುಮೇಹ ಎನ್ ಆಗಿದೆ. ನಿಮ್ಮ ಸಮೀಪದ ಎಲ್ಲಾ ಮೆಡಿಕಲ್ ಸ್ಟೋರ್ಗಳಲ್ಲೂ ಕೂಡ ಲಭ್ಯ ಇದೆ. ಖಂಡಿತವಾಗಿಯೂ ಕೊಂಡ್ಕೊಳ್ಳಿ. ಅಷ್ಟೇ ಅಲ್ಲದೆ ವೀಕ್ಷಕರೇ, ಇಂದಿನ ಕಲುಷಿತ ಸಾಂಕ್ರಾಮಿಕ ರೋಗದಿಂದ ನಾವೆಲ್ಲರೂ ಪಾರಾಗಬೇಕು ಅಂದ್ರೆ ಮೊದಲಿಗೆ ನಮ್ಮ ದೇಹದಲ್ಲಿ ಇರುವಂತಹ ರೋಗ ನಿರೋಧಕ ಶಕ್ತಿಯನ್ನ, ಪ್ರತಿರೋಧಕ ಶಕ್ತಿಯನ್ನ ಹೆಚ್ಚಿಸಿಕೊಳ್ಬೇಕು. ಆ ಮೂಲಕ ಆರೋಗ್ಯವನ್ನ ವೃದ್ಧಿಸಿಕೊಳ್ಬೇಕು. ಅದಕ್ಕಾಗಿ ಏನ್ ಮಾಡಬೇಕು ಅಂದ್ರೆ ಪ್ರತಿದಿನ ಅಮೃತ ಬಿಂದುವನ್ನ ಸೇವಿಸಬೇಕು. ಅಮೃತ ಬಿಂದು ಸಿರಪ್ ಈಗ ಮಾತ್ರೆ ರೂಪದಲ್ಲಿ ಕೂಡ ಲಭ್ಯ ಇದೆ. ಖಂಡಿತವಾಗಿ ಕೊಂಡ್ಕೊಳ್ಳಿ. ನಿಮ್ಮ ಆರೋಗ್ಯವನ್ನು ವೃದ್ಧಿಸಿಕೊಳ್ಳಿ. ಪ್ರತಿದಿನ ಸೇವಿಸೋಣ ಅಮೃತ ಬಿಂದು. ಇನ್ನು ಎಬಿ ಪ್ರಾಪರ್ಟೀಸ್ ವೀಕ್ಷಕರೇ, ಎಬಿ ಪ್ರಾಪರ್ಟೀಸ್ ಅವರು ಈಗ ಹೊಸದಾದಂತಹ ಒಂದು ವಿಶೇಷ ಯೋಜನೆಯನ್ನು ಪ್ರಾರಂಭ ಮಾಡಿದ್ದಾರೆ. ತುಮಕೂರು ರಸ್ತೆ ಮಾಕಳಿ ಬಳಿ ಎಲ್ಲಾ ಮೂಲಭೂತ ಸೌಕರ್ಯಗಳುಳ್ಳ ನೋಂದಣಿಗೆ ಸಿದ್ಧವಿರುವಂತಹ BMRDA ಅಪ್ರೂವ್ಡ್ ಸೈಟ್ಗಳು ಇಲ್ಲಿ ಲಭ್ಯ ಇದೆ. ಚದರಡಿಗೆ ಕೇವಲ 2,250 ರೂಪಾಯಿಗಳು ಮಾತ್ರ. ಅದರಲ್ಲೂ ಸ್ಪಾಟ್ ಬುಕಿಂಗ್ ಮಾಡಿದ್ರಿ ಅಂತ ಹೇಳಿದ್ರೆ 5 ಗ್ರಾಂ ಚಿನ್ನವನ್ನು ನೀವು ಉಚಿತವಾಗಿ ಪಡ್ಕೊಳ್ಬಹುದು. ಖಂಡಿತವಾಗಿಯೂ ಸಂಪರ್ಕ ಮಾಡಬಹುದು ಎಬಿ ಪ್ರಾಪರ್ಟೀಸ್. ಹಾಗೂ ಡಿವೈನ್ ಪಾರ್ಟ್ನರ್ ದೀಪಂ ಲ್ಯಾಂಪ್ ಆಯಿಲ್. ದೀಪದ ಬೆಳಕಿನಲ್ಲಿ ಒಂದು ದೈವಿಕ ಅನುಭವ. 5 ವಿಶೇಷ ತೈಲಗಳ ಮಿಶ್ರಣವೇ ದೀಪಂ ಲ್ಯಾಂಪ್ ಆಯಿಲ್. ಖಂಡಿತವಾಗಿಯೂ ಬಳಸಿ ನೋಡಿ, ಶುಭ ಫಲಗಳನ್ನು ನಿಮ್ದಾಗಿಸ್ಕೊಳ್ಳಿ ಅಂತ ಹೇಳ್ತಾ ವೀಕ್ಷಕರೇ, ಇದು ಮಾಘ ಮಾಸದ ಶುಭ ಶುಕ್ರವಾರದ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮ. ಶುಭ ದಿನದ ವಿಶೇಷತೆ ಏನು, ಅನುಷ್ಠಾನ ಯಾವುದು, ದ್ವಾದಶ ರಾಶಿಗಳು, 12 ರಾಶಿಗಳಲ್ಲಿ ಇರುವಂತಹ ಫಲಾಫಲಗಳೇನು, ದಿನ ಭವಿಷ್ಯ ಹೇಗಿದೆ ಅಂತೆಲ್ಲ ತಿಳಿಸ್ಕೊಡ್ತಾರೆ ಗುರುಜಿಯವರು. ಜೊತೆಗೆ ನಿಮ್ಮ ಸ್ವರ್ತರಂಗದ ಮೂಲಕ, ನಿಮ್ಮ ಸ್ಪಷ್ಟವಾದ ಕಣ್ಣ ರೇಖೆಗಳ ಮೂಲಕ ಮತ್ತು ನೀವು ಕಳಿಸುವಂತಹ ವಾಟ್ಸ್ಆಪ್ ವಿಡಿಯೋಗಳ ಮೂಲಕ ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ಪರಿಹಾರ ಏನು ಅಂತ ಗುರುಜಿ ತಿಳಿಸ್ತಾ ಹೋಗ್ತಾರೆ. ಇದರೊಂದಿಗೆ ಇನ್ನು ಅನೇಕ ಮಹತ್ವಪೂರ್ಣ ಧಾರ್ಮಿಕ ವಿಚಾರಗಳನ್ನ ಪ್ರತಿ ದಿನದಂತೆ ಇವತ್ತು ಸಹ ಗುರುಜಿಯಿಂದ ತಿಳ್ಕೊಳ್ಳೋಣ. ಆದರೆ ವೀಕ್ಷಕರೇ, ಈ ಎಲ್ಲಾ ವಿಚಾರಗಳನ್ನ ತಿಳ್ಕೊಳ್ಳೋಕ್ಕೂ ಮುನ್ನ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಪ್ರತಿದಿನ ಮಾಘ ಮಾಸದ ವಿಶೇಷತೆ, ವೈಶಿಷ್ಟ್ಯತೆ, ಈ ಮಾಸದಲ್ಲಿ ನಾವು ಅನುಸರಿಸಬೇಕಾಗಿರುವಂತಹ ಕ್ರಮಬದ್ಧ ಆಚರಣೆ ಯಾವ ರೀತಿ ಇರಬೇಕು, ನೈವೇದ್ಯವನ್ನಾಗಿ ಯಾವುದನ್ನ ಅರ್ಪಿಸಬೇಕು ಮತ್ತು ಪೂಜಾರಾಧನೆ ಪದ್ಧತಿಗಳು ಹೇಗಿರಬೇಕು, ಇದೆಲ್ಲವನ್ನ ತಿಳಿಸ್ತಾ ಬರ್ತಿದ್ದಾರೆ ಗುರುಜಿಯವರು. ಇದರ ಜೊತೆಗೆ 12 ರಾಶಿಗಳ ಹಿಂದಿರುವಂತಹ ಚರಿತ್ರೆ ಏನು ಅಂತ ತಿಳಿಸ್ತಾ ಬಂದಿದ್ದಾರೆ. ಮೇಷ ಮತ್ತು ವೃಷಭ ರಾಶಿಯ ಚರಿತ್ರೆ ಏನು ತಿಳಿಸ್ಕೊಟ್ಟಿದ್ದಾರೆ. ಇವತ್ತು ಮಿಥುನ ರಾಶಿಯವರ ಬಗ್ಗೆ ತಿಳಿಸ್ಕೊಡ್ತಾರೆ. ಚರಿತ್ರೆ ಅಂದ್ರೆ ಆ ರಾಶಿಗೆ ಬರುವಂತಹ ನಕ್ಷತ್ರಗಳು ಯಾವುದು, ಯಾವ ಅಕ್ಷರಗಳು ಈ ರಾಶಿಗೆ ಬರುತ್ತೆ, ರಾಶಾಧಿಪತಿ ಯಾರು, ದಿಕ್ಕು ಯಾವುದು, ವರ್ಣ ಯಾವುದು, ಸ್ವಭಾವ ಹೇಗಿರುತ್ತೆ, ಈ ರಾಶಿಯವರಿಗೆ ಇರುವಂತಹ ರಾಶಿ ರತ್ನ ಯಾವುದು, ಅದೃಷ್ಟ ಬಣ್ಣ, ಅದೃಷ್ಟ ದಿನ, ಅದೃಷ್ಟ ಸಂಖ್ಯೆ, ಅದೃಷ್ಟ ದಿನಾಂಕ ಯಾವುದು, ಮಿತ್ರ ರಾಶಿಗಳು ಯಾವ್ದಿರುತ್ತೆ, ಶತ್ರು ರಾಶಿಗಳು ಯಾವ್ದಾಗಿರುತ್ತೆ, ಇದರ ಜೊತೆಗೆ ಈ ರಾಶಿಯವರಿಗೆ ಇರುವಂತಹ ವಿಶೇಷ ಗುಣ ಯಾವ ರೀತಿ ಇರುತ್ತೆ, ಇದೆಲ್ಲವನ್ನ ಸಂಕ್ಷಿಪ್ತವಾಗಿ ತಿಳಿಸ್ತಾ ಬಂದಿದ್ದಾರೆ. ಇವತ್ತು ಮಿಥುನ ರಾಶಿಯವರು ನಿಮ್ಮ ಮಹರ್ಷಿ ಡೈರಿನ ಸಿದ್ಧಪಡಿಸಿಟ್ಕೊಳ್ಳಿ. ನಿಮ್ಮ ರಾಶಿಯವರಿಗೆ ಇರುವಂತಹ ಚರಿತ್ರೆಯನ್ನು ತಿಳಿಸ್ತಾ ಹೋಗ್ತಾರೆ. ಇನ್ನು 08041219999 ಇದು ನಮ್ಮ ನೇರ ಪ್ರಸಾರ ಕಾರ್ಯಕ್ರಮದ ದೂರವಾಣಿ ಸಂಖ್ಯೆ. ಖಂಡಿತವಾಗಿಯೂ ಕರೆ ಮಾಡಿ ಮಾತಾಡಬಹುದು. ಜಿ ಕನ್ನಡ ಮಹರ್ಷಿವಾಣಿ ವಿಭಾಗ, ಯುನೈಟೆಡ್ ಮ್ಯಾನ್ಷನ್, MG ರಸ್ತೆ, ಪೋಸ್ಟ್ ಬಾಕ್ಸ್ ಸಂಖ್ಯೆ 5199 ಬೆಂಗಳೂರು 1. ಪತ್ರದ ಜೊತೆಗೆ ಕಡ್ಡಾಯವಾಗಿ ಪೋಸ್ಟ್ ಕಾರ್ಡ್ ಸೈಜ್ನಲ್ಲಿ ಇರುವಂತಹ ನಿಮ್ಮ ಕಣ್ಣರೇಖೆಗಳು ಸ್ಪಷ್ಟವಾಗಿ ಕಾಣಿಸುವಂತ ರೀತಿಯಲ್ಲಿ ಭಾವಚಿತ್ರವನ್ನು ಕಳಿಸ್ಕೊಡಿ. ಇನ್ನು ವಾಟ್ಸ್ಆಪ್ ವಿಡಿಯೋ ಕಳಿಸ್ಕೊಡ್ತೀವಿ ಅಂತ ಅಂದ್ರೆ 9538868222 9538868222 ಇದು ನಮ್ಮ ವಾಟ್ಸ್ಆಪ್ ದೂರವಾಣಿ ಸಂಖ್ಯೆ. ಕರೆ ಮಾಡುವಂತಿಲ್ಲ, ವಾಟ್ಸ್ಆಪ್ ವಿಡಿಯೋ ಮಾತ್ರ ರೆಕಾರ್ಡ್ ಮಾಡಿ 2 ನಿಮಿಷಗಳ ಒಳಗಾಗಿ ನಮಗೆ ಕಳಿಸ್ಕೊಡಿ ಅಂತ ಹೇಳ್ತಾ ಬನ್ನಿ. ಹಾಗಿದ್ರೆ ಶುಭ ಶುಕ್ರವಾರ, ಚಾಮುಂಡೇಶ್ವರಿ ಅಮ್ಮನವರ ದರ್ಶನ ಮಾಡ್ಕೊಂಡು ಬರೋಣ. ನಂದಿನಿ ನಂದಿತ ಮೇದಿನಿ ವಿಶ್ವ ವಿನೋದಿನಿ ನಂದನುತೆ ಗಿರಿವರ ವಿಂಧ್ಯ ಶಿರೋಧಿ. ಓಂ
हरिं करासरगर्भितां नलसिकां सों क्लीं कलां बिप्रदीं सवर्णां वरदाणीं च वरसदां दौतां त्रिनेत्रोज्ज्वलां वन्दे पुस्तकवासमङ्कुशधरां सर्गभूषितामुज्ज्वलां त्वां गौरीन्द्रपरां परात्परकलां श्रीचक्रसञ्चारिणीं जातवेदसे सर्वां सोमरादितो निदहाति वेदाः सनपर्षद दुर्गाणि विश्वानावे वसिन्धुं दुरितात्यग्निः ಇವತ್ತಿನ ದಿವಸ ದೇವಿಯ ಉತ್ಸವ ಸಿಂಹವಾಹನೋತ್ಸವ. ದೇವಿ ಸಿಂಹದ ಮೇಲೆ ಕೂತು ಈ ಒಂದು ವಿಶೇಷವಾಗಿರ್ತಕ್ಕಂಥ ಪರಾಂಗಣದಲ್ಲಿ ಪ್ರದಕ್ಷಿಣೆ ಬರ್ತಕ್ಕಂಥದ್ದು ಎಂತಹ ಅದೃಷ್ಟ ನೋಡಿ. ದೊರಕುನಾ ಇಟುವಂಡಿ ಸೇವಾ. ನಾವು ತಾಯಿಯ ದರ್ಶನಕ್ಕೆ ಬಂದ್ವಿ. ತಾಯಿಯೇ ಗರ್ಭಗುಡಿಯಿಂದ ಈಗ ಭಕ್ತರ ದರ್ಶನಕ್ಕಾಗಿ, ಭಕ್ತರಿಗೆ ದರ್ಶನ ಕೊಟ್ಟು ಅವರಿಗೆ ಆಶೀರ್ವದಿಸಲಿಕ್ಕಾಗಿ ತಾಯಿ ಗರ್ಭಗುಡಿಯಿಂದ ಹೊರಬಂದಿದ್ದಾಳೆ. ತಾಯಿನ ದರ್ಶನ ಮಾಡೋಣ, ಸಿಂಹವಾಹನವನ್ನ ದರ್ಶನ ಮಾಡೋಣ. ಅಂಬಾ जगदम्ब मदम्ब कदम्ब वन प्रियवासिनि हासरते शिखरि शिरोमणि तुङ्ग हिमालय शृङ्ग निजालय मध्यगते मधु मधुरे मधुकैटभ ದೇವಿ ಸರ್ವಭೂತೇಶು ಮಾತೃರೂಪೇಣ ಸಂಸ್ಥಿತ. ನಮಸ್ತಸ್ಸೈ 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 ನಮೋ ನಮಃ. ಭಗವತಿಯ ಸಾನ್ನಿಧ್ಯ, ಇಂತಹ ಒಂದು ಸೇವೆ ಸಿಕ್ಕಿರ್ತಕ್ಕಂಥದ್ದು ಸಹಿತ ಇದು ಪೂರ್ವ ಜನ್ಮದ ಪುಣ್ಯವೇ ಸರಿ. ಎಷ್ಟೋ ಬಾರಿ ದೇವಾಲಯನ ಹೊರಡ್ತೀವಿ, ದೇವಸ್ಥಾನಗಳಲ್ಲಿ ಉತ್ಸವ ಕಾಲದಲ್ಲಿ ಗರ್ಭಗುಡಿಯಲ್ಲಿ ಹೋಗಿ ತಾಯಿ ದರ್ಶನ ಮಾಡೋದು ಒಂದು ಭಾಗ ಆದರೆ, ಗರ್ಭಗುಡಿಯಲ್ಲಿರ್ತಕ್ಕಂಥ ದೇವಿನೇ ಹೊರಗಡೆ ಬಂದಾಗ ತಾಯಿನ ದರ್ಶನ ಮಾಡೋಂಥದ್ದು ಮತ್ತಷ್ಟು ವಿಶೇಷ. ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹೇ ತನ್ನೋ ದುರ್ಗಿ ಪ್ರಚೋದಯಾತ್. ಭಗವತಿ ಲೋಕ ಕಲ್ಯಾಣಾರ್ಥವಾಗಬೇಕು, ರೈತರು ಚೆನ್ನಾಗಿರಬೇಕು, ಭಾರತದ ಗಡಿ ಭಾಗದಲ್ಲಿರ್ತಕ್ಕಂತಹ ಯೋಧರು ಚೆನ್ನಾಗಿರಬೇಕು. ಅದಕ್ಕಾಗಿ ನಮ್ಮ ಧರ್ಮ ಉಳಿಬೇಕು, ಜೊತೆಗೆ ಗೋ ಸಂರಕ್ಷಣೆ ಆಗಬೇಕು. ಗೋವು ಮತ್ತು ಧರ್ಮ ಇದು ಸದಾಕಾಲ ವಿರಾಜಮಾನರಾಗಿ ನಿನ್ನ ಆಶೀರ್ವಾದದಿಂದ ಸದಾಕಾಲ ಚೆನ್ನಾಗಿರಬೇಕು ಅಂತ ಇವತ್ತು ತಾಯಿ ಹತ್ರ ಪ್ರಾರ್ಥನೆ ಮಾಡೋಣ. ಭಗವತಿ ಓಂ ಶ್ರೀಂ ದುಂ ದುರ್ಗಾಯೇ ನಮಃ, ಓಂ ಶ್ರೀಂ ದುಂ ದುರ್ಗಾಯೇ ನಮಃ, ಓಂ ಶ್ರೀಂ ದುಂ ದುರ್ಗಾಯೇ ನಮಃ. ಗುರುಜನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾ ನಿಪುಣ, ಶ್ರೀ ವಿದ್ಯೋಪಾಸಕ ರತ್ನ, ಅಥರ್ವಣ ಪರಿಹಾರ ಪ್ರವೀಣ, ವನಸಿರಿ ಆಯುರ್ವೇದ ರತ್ನರು ಮತ್ತು ರಾಜ್ಯದ ಧಾರ್ಮಿಕ ಪರಿಷತ್ನ ಸದಸ್ಯರು ಆಗಿರುವಂತಹ ಶ್ರೀ ಶ್ರೀ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿ ಅವರು. ಬನ್ನಿ ಹಾಗಿದ್ರೆ ಗುರುಜನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರ್ಮಾಡ್ಕೊಳ್ಳೋಣ. ಗುರುಜಿ ನಮಸ್ಕಾರ. ಕಾರ್ಯಕ್ರಮಕ್ಕೆ ಭಕ್ತಿ ಪೂರ್ವಕ ಸುಸ್ವಾಗತ. ನಮಸ್ತೆ ಅಮ್ಮ. ಓಂ ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೇಂ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಹರಿಂ ಕರಾಸನಗರ್ಭಿತಾಂ ನಲಸಿಕಾಂ ಸೌಂ ಕ್ಲೀಂ ಕಳಾಂ ಬಿಭ್ರದೀಂ ಸವರ್ಣಾಂ ವರದಾರಣೀಂ ಚ ಪ್ರಸದಾಂ ದೌತಾಂ ತ್ರಿನೇತ್ರೋಜ್ವಲಾಂ ವಂದೇ ಪ್ರಸ್ತಕಪಾಸಮಂಕುಶಧರಾಂ ಸೃಗ್ಭೂಷಿತಾಮುಜ್ವಲಾಂ ತ್ವಾಂ ಗೌರೀಂದ್ರಪರಾಂ ಫರಾತ್ಪರಕಲಾಂ ಶ್ರೀಚಕ್ರಸಂಚಾರಿಣೀಂ. ಅಂಬಾಯ ನಮಃ, ಶ್ರೀಮತೇ ನಮಃ, ಓಂ ಲಲಿತಾಯ ನಮಃ, ಓಂ ದುರ್ಗಾಯ ನಮಃ, ಓಂ ಜಗದೀಶ್ವರೀ ನಮಃ, ಜಗನ್ಮಾತೃಕಾಯ ನಮಃ, ಶ್ರೀಮತೇ ನಮಃ, ಲಲಿತಾಂಬಿಕಾಯ ನಮಃ, ಓಂ ಪದ್ಮಾನನೆ ಪದ್ಭೈ ಪದ್ಮಪತ್ರೆ ಪದ್ಮಪ್ರಿಯೆ ಪದ್ಮದಲಾಯತಾಕ್ಷೀಂ ವಿಶ್ವಪ್ರಿಯೆ ವಿಷ್ಣುಮನೋನುಕೂಲೆ ತ್ವತ್ಪಾದ ಪದ್ಮಂ ಮಯಿ ಸನ್ನಿಧತ್ಸ್ವಾಂ. ಗೌರೀರ್ಮಿಮಾಯ ಸಲಿಲಾ ನಿಕ್ಷತ್ವದ್ವಿಪದೀಂ ವಿಪದೀಂ ಸಾಂ ಚತುಷ್ಪದೀಂ ಅಷ್ಟಾಪದೀ ನೌಪದೀಂ ಬಹೂಷೀಂ ಸಹಸ್ರಾಕ್ಷರಾಂ ಪರಮೇ ವ್ಯೋಮನ್. ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗಿ ಪ್ರಚೋದಯಾತ್. ಓಂ ಜಾತವೇದಸೇ ಸನುಭಾವ ಸೋಮರಾದೀತೋ ನಿದಹಾತಿ ವೇದಾಃ ಸನಪರ್ಷದ ದುರ್ಗಾಣಿ ವಿಶ್ವಾನಾವೇವ ಸಿಂಧುಂ ದುರಿತಾತ್ಯಗ್ನಿಃ. ವಾಮಗ್ನಿವರ್ಣಾಂ ತಮಸಾಜ್ವಲಂತೀಂ ವೈಲೋಚನೀಂ ಕನ್ಮಫಲೇ ಚತುಷ್ಟಾಂ ದುರ್ಗಾಂ ದೇವೀಗುಂ ಶರಣಮಹಂ ಪ್ರಪದ್ಯೆ ಶರಣಮಹಂ ಪ್ರಪದ್ಯೆ. ಶ್ರೀಂ ಅಂಬಾಯ ನಮಃ. ಮಹಾಕಾಳಿ ಮಹಾಲಕ್ಷ್ಮಿ ಮಹಾಸರಸ್ವತ್ಯಾತ್ಮಿಕ ಮಹಾಶಕ್ತಿ ನಮೋ ನಮಃ. ಸರ್ವಮಂಗಳಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರೀಂ ನಾರಾಯಣಿ ನಮೋಸ್ತುತೆ. ಶ್ರೀಂ ಕಲ್ಯಾಣಾತ್ಮದಗಾತ್ರಾಯ ಕಾಮಿಧಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯಾಂ ಶ್ರೀನಿವಾಸಾಯ ಮಂಗಲಂ. ಅಂಬಾ, ಮಾಘ ಮಾಸದ ಶುಕ್ಲ ಪಕ್ಷದ ಶುಭ ಶುಕ್ರವಾರ ತಮ್ಮೆಲ್ಲರಿಗೂ ಸಹಿತ ಸಂಪತ್ತನ್ನ ದಯಪಾಲಿಸಲಿ, ಹೆಚ್ಚಿನ ಯಶಸ್ಸನ್ನ ಸಿದ್ಧಿಪಡಿಸಲಿ. ತಾಯಿಯ ಅನುಗ್ರಹ ಎಲ್ಲರಿಗೂ ಇರಲಿ. ತಾಯಿಯ ಅನುಗ್ರಹ ಒಂದಿದ್ರೆ ಸರ್ವರಿಗೂ ಸಕಲರಿಗೂ ಸಹಿತ ಸನ್ಮಂಗಳ ಸಿಕ್ಕಂಗೆ. ಹಾಗೆ ತಾಯಿಯನ್ನು ಪ್ರಾರ್ಥನೆ ಮಾಡಿದಾಗ, ತಾಯಿ ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿದಾಗ ಎಲ್ಲರೂ ಸಹಿತ ಚಿಂತನೆ ಮಾಡತಕ್ಕಂಥದ್ದು ಒಂದಷ್ಟು ಜನ ಏನಪ್ಪ ಅಂದರೆ ಸಿರಿ ಸಂಪತ್ತನ್ನು ಕೊಡಮ್ಮ ಅಂತ. ತಾಯಿ ಮಹಾಲಕ್ಷ್ಮಿಯಿಂದ ಬರೀ ಸಿರಿ ಸಂಪತ್ತನ್ನು ನಾವು ಅಪೇಕ್ಷೆ ಪಟ್ಟರೆ ಸಾಲದು.
ಇಡೀ ಕುಟುಂಬದಲ್ಲಿ ನಗುಮುಖದ ಸಿರಿ ಸಂಪತ್ತನ್ನು ಕೊಡಮ್ಮ ಅಂತಲೇ ಕೇಳ್ಕೋಬೇಕು. ಯಾಕೆಂದ್ರೆ ಇತ್ತೀಚಿನ ದಿನಗಳಲ್ಲಿ ಯಾರನ್ನೂ ಸಹಿತ ಒಬ್ಬರನ್ನೊಬ್ಬರು ಕೂಡಿಸಿ ಮಾತಾಡಿಸಿ ಅಥವಾ ಮಾತಾಡುವಂತಹ ಅಥವಾ ತನ್ನ ಮನದೊಳಗಿರ್ತಕ್ಕಂತಹ ಮನದಾಳದ ಮಾತುಗಳನ್ನು ಹಂಚಿಕೊಳ್ಳುವಂತಹ ಒಂದು ಪ್ರಕ್ರಿಯೆಗೆ ಯಾರೂ ಮುಂದಾಗ್ತಿಲ್ಲ. ಎಲ್ಲರ ಮನಸ್ಸಲ್ಲೂ ಇರತಕ್ಕಂತಹ ಒಂದಷ್ಟು ದೋಷಗಳು, ಒಂದಷ್ಟು ಸಮಸ್ಯೆಗಳು ಹೇಗಿದೆ ಅಂದ್ರೆ, ಎಲ್ಲರೂ ಒಂದಷ್ಟು ಅವರವರು ಬೇಕಾದಂಥ ರೀತಿಯಲ್ಲಿ ಅವರವರ ಬದುಕನ್ನು ಕಾಣುತ್ತಿದ್ದಾರೆ ವಿನಃ ಯಾರೂ ಸಹಿತ ಯಶಸ್ಸಿನ ಮಾರ್ಗವನ್ನು ಹುಡುಕೊಂಡು ಅಥವಾ ಆರೋಗ್ಯಕರವಾದಂಥ ಬದುಕನ್ನು ಕಾಣಬೇಕು ಎಂಬತಕ್ಕಂತಹ ಮನಸ್ಥಿತಿಯಲ್ಲಿ ಯಾರೂ ಇಲ್ಲ. ಮನೆಯಲ್ಲಿ ಇಬ್ಬರಿರಲಿ, 4 ಜನ ಇರಲಿ, 6 ಜನ ಇರಲಿ, ಎಲ್ಲರೂ ಸಹಿತ ತಲೆ ಬಗ್ಸಿ ಅವ್ರ ಪಾಡಿಗೆ ಅವ್ರು ಕೂತ್ಕೊಂಡಿರ್ತಾರೆ ವಿನಃ ಎಲ್ಲರೂ ಸಹಿತ ಬಾಯಿ ಬಿಚ್ಚಿ ಮಾತಾಡಿ ಒಬ್ಬರಿಗೊಬ್ಬರು ಖುಷಿಯಾಗಿ ನಗನಗ್ತಾ ಇರಬೇಕು ಎಂಬತಕ್ಕಂತಹ ಮನೋಭಾವ, ಆ ಮನಸ್ಥಿತಿ ಯಾರಿಗೂ ಇಲ್ಲದಂಥ ರೀತಿಯಲ್ಲಿದೆ. ಅಂದ್ರೆ ಇದಕ್ಕೆಲ್ಲ ಮೂಲ ಕಾರಣ ಈ ಹಾಳಾದ ಮೊಬೈಲ್ ಮಾತ್ರನೇ. ಪ್ರತಿಯೊಬ್ಬರ ಮನೆಗಳಲ್ಲೂ ಸಹಿತ ನೋಡಿ, ಯಾರೊಬ್ಬರಾದ್ರೂ ಸಹಿತ ನಗನಗ್ತಾ ತಮ್ಮ ಕಾಯಕವನ್ನ ದೇಹ ದಣದಾಗ ಬೆಳಗ್ಗೆಯಿಂದ ಸಂಜೆವರೆಗೂ ಕೆಲಸ ಮಾಡ್ತೀರಿ ಅಥವಾ ಯಾವುದೋ ಒಂದು ಕೆಲಸ ಮಾಡ್ತೀರಿ, ಪಾತ್ರೆನೋ ಬಟ್ಟೆನೋ ಅಥವಾ ಮನೆ ಕಸ ಗುಡಿಸೋದು, ಸಾರಿಸೋದು, ರಂಗೋಲಿ ಹಾಕೋದು, ಏನೋ ಒಂದು ಕೆಲಸ ಅಂತ ಆಗಿರುತ್ತೆ. ಅದಾದ ನಂತರ ಕನಿಷ್ಠ ಪಕ್ಷ ಕಾಫಿ ಕುಡಿಬೇಕಾದ್ರೆ 4 ಜನ ಒಂದು ಕಡೆ ಕೂತು ಕಾಫಿ ಕುಡಿಯುವಂಥದ್ದು, ಮಾತಾಡಿಕೊಂಡು ಕಾಫಿ ಕುಡಿಯುವಂಥದ್ದು ಇತ್ತು ಕ್ರಮ. ಆದರೆ ಆ ಕ್ಷಣದಲ್ಲೂ ನಿಮ್ಮ ಮೊಬೈಲು ನಿಮ್ಮ ಕೈಲೇ ಇರಬೇಕು. ಒಂದಷ್ಟು ಜನ ಹೆಣ್ಣು ಮಕ್ಕಳು ಈ ಕಡೆ ರಂಗೋಲಿ ಹಾಕ್ಲಿಕ್ಕೂ ಮೊಬೈಲ್ ಕೈಲಿ ಇಟ್ಕೊಳ್ತೀರಿ, ಕಸ ಗುಡಿಸಬೇಕಾದ್ರೂ ಸೊಂಟದಲ್ಲೇ ಮೊಬೈಲ್ ಇಟ್ಕೊಳ್ತೀರಿ, ಪಾತ್ರೆ ತೊಳಿಬೇಕಾದ್ರೂ ಮೊಬೈಲ್ನ ಪಕ್ಕದಲ್ಲೇ ಇಟ್ಟಿರ್ತೀರಿ. ನಿಮಗೆ ಬರೋದೊಂದು ಫೋನ್ ಕಾಲ್. ಆ ಒಂದು ಫೋನ್ ಕಾಲ್ ಬಂದಾಗ, ಹಿಂದೆಲ್ಲ ಮನೆಗೊಂದು ಲ್ಯಾಂಡ್ಲೈನ್ ಅಂತಿತ್ತು. ಫೋನ್ ಬಂದ್ರೆ ಎಲ್ಲ ಓಡೋಗಿ ಅದನ್ನ ಯಾರೋ ಒಬ್ರು ಫೋನ್ ತಗೊಳ್ತಿದ್ರು. ಇಂತಹವ್ರು ಮಾತಾಡ್ಬೇಕಂದ್ರೆ ಆ ವ್ಯಕ್ತಿ ಮಾತ್ರ ಅಲ್ಲಿ ಬಂದು ಫೋನಲ್ಲಿ ಮಾತಾಡೋದಿತ್ತು. ಬೆಳಗಿನಿಂದ ಸಂಜೆವರೆಗೂ ಇನ್ನಿಷ್ಟು ಫೋನ್ ಬಂದಾತು ನಿಮಗೆ. ನಿಮ್ಮಗಳ ಜೀವನವನ್ನ ನೀವೇ ಹಾಳು ಮಾಡ್ಕೊಳ್ತಿದ್ದೀರಲ್ಲ. ಆ ಪ್ರೀತಿ ವಿಶ್ವಾಸ, ಆ ಬಾಂಧವ್ಯ, ಒಬ್ಬರನ್ನೊಬ್ರು ಅರ್ಥ ಮಾಡ್ಕೊಳ್ತಕ್ಕಂಥದ್ದು, ಅಥವಾ ಅವತ್ತಿನ ಬೆಳಗಿನ ಕಷ್ಟ ಸುಖ ಎಷ್ಟಿರುತ್ತೆ ಮಾತಾಡ್ಕೊಂಡ್ರೆ. ಮಾತಾಡೋದ್ರಿಂದ ಆರೋಗ್ಯ ಚೆನ್ನಾಗಿರುತ್ತೆ. ಒಂದು ಸ್ವಂತ ಜ್ಞಾನ, ಸ್ವಂತ ಬುದ್ಧಿ, ಮತ್ತೆ ನಿಮ್ಮಲ್ಲಿ ಏನಾದ್ರು ಬದಲಾವಣೆ, ದೇಹಕ್ಕೆ ಒಂದಷ್ಟು ಪರಿಶ್ರಮ ಕೊಡ್ತಕ್ಕಂಥದ್ದು. ಈ ಹಾಳಾದ್ದು ಮೊಬೈಲ್ನಿಂದ ಏನಾಗ್ತಿದೆ, ತಲೆ ಬಗ್ಸಿ ಕೂತ್ಕೊಂಡು ಆ ಮೊಬೈಲ್ನೇ ತಿರುಗಿಸ್ತಾ 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 ಒಂದು ಫೇಸ್ಬುಕ್ಕು, ಇನ್ನೊಂದು ಯೂಟ್ಯೂಬು ಅಥವಾ ವಾಟ್ಸಪ್, ಈ 3 ಪ್ರಪಂಚ. ಬ್ರಹ್ಮ ವಿಷ್ಣು ಮಹೇಶ್ವರರ ತರ ದೇವರ ಧ್ಯಾನ ಬೇಡ, ದೇವರ ಪೂಜೆ ಬೇಡ, ಒಂದು ಸಂಗೀತ ಬೇಡ. ಹಿಂದಾದ್ರೂ ನಿಮಗೆ ಹಾಡು ಬರ್ತಿತ್ತೋ ಬರಲ್ವೋ, ಯಾರೋ ಹಾಡಿರ್ತಕ್ಕಂಥ ಹಾಡನ್ನಾದ್ರೂ ಹೇಳ್ಕೊಳ್ತಿದ್ರಿ. ಹಿಂದೆಲ್ಲ ಬಾತ್ರೂಮ್ ಸಿಂಗರ್ಸ್ ಅಂತ ಹೇಳೋರು. ಸ್ನಾನಕ್ಕೆ ಹೊರಟ್ರೆ ಒಂದು ಹಾಡು ಹೇಳ್ಕೊಂಡು ಸ್ನಾನ ಮಾಡ್ಕೊಳ್ಳೋದಿತ್ತು. ಇವತ್ತು ಹಾಡನ್ನ ಕೇಳೋದು ಬಾತ್ರೂಮಲ್ಲಿ ಸಹಿತ ಮೊಬೈಲ್. ಅದರಲ್ಲೂ ಕೆಲವು ಹೆಣ್ಣು ಮಕ್ಕಳಿದ್ದಾರೆ, ಅವರ ಮೊಬೈಲ್ನ ಬಿಟ್ಟು ಬದುಕೋ ಮಾತೇ ಇಲ್ಲ. ಮೈ ಮೇಲೆ ಬಟ್ಟೆ ಆದ್ರೂ ಯಾಮಾರ ಹೆಂಗ್ ಬೇಕಾದ್ರೆ ಹಾಕೊಂಡ್ಬಿಡ್ತಾರೆ ಅನ್ನೋ ಸಲೀಸಾಗಿ ಮೊಬೈಲ್ ಮಾತ್ರ ಕೈಯಲ್ಲಿ ಇಟ್ಕೊಂಡೇ ಓಡಾಡ್ತಿರ್ತಾರೆ. ಇದು ನಾನು ಪ್ರತ್ಯಕ್ಷವಾಗಿ ನೋಡಿದ್ದೇನೆ. ಒಬ್ಬರ ಮನೆ ಕಾರ್ಯಕ್ರಮಕ್ಕೆ ಹೋಗಿ ಪಾದಪೂಜೆಗೆ ಹೋದಾಗ ಆ ತಾಯಿ ಬಾತ್ರೂಮ್ಗೆ ಹೋಗಿ ಬರ್ಲಿಕ್ಕೂ ಸಹಿತ ಮೊಬೈಲ್ನೇ ಕೈಲಿ ಇಟ್ಕೊಂಡು ಹೋಗಿ ಬಂದದ್ದನ್ನು ನೋಡಿದೆ. ನಾನು ಕೇಳಿದೆ, ಏನಮ್ಮ ನೀನು ಬಾತ್ರೂಮಲ್ಲೂ ಮೊಬೈಲ್ ತಗೊಂಡು ಹೋಗಿ ಬರ್ತಾ ಇದೆಯಲ್ಲ, ಏನಮ್ಮ ಅಷ್ಟೊಂದು ಅರ್ಜೆಂಟ್, ಅಷ್ಟೊಂದು ಆಫೀಸ್ ಕಾಲ್ ಬರುತ್ತಾ, ಅಥವಾ ಅಷ್ಟು ಜನ ನೀವು ಫೋನ್ ಮಾಡ್ತಾ ಇರ್ತಾರ? ಒಂದು ಫೋನ್ ಇಲ್ಲ. ಸುಮಾರು ನಾನು ಅವ್ರ ಮನೆಗೆ 2 ಗಂಟೆಗಳ ಕಾಲ ಕೂತಿದ್ದೆ. 2 ಗಂಟೆ ಕಾಲ ಕೂತ್ರು ಒಂದು ಫೋನ್ ಬಂದಿದ್ದಿಲ್ಲ, ಹಲೋ ಅಂದಿದ್ದಿಲ್ಲ. ಆದರೆ ಫೋನ್ ಮಾತ್ರ ಬಿಡೋದೇ ಇಲ್ಲ. ಅದರಲ್ಲೂ ಇತ್ತೀಚಿನ ದಿನಗಳಲ್ಲಿ ಹೆಣ್ಣು ಮಕ್ಕಳಿಗೆ ಆಗ್ತಿರ್ತಕ್ಕಂಥ ಒಂದು ದೊಡ್ಡ ಅವಘಡ, ದೊಡ್ಡ ಸಮಸ್ಯೆ ಏನಂದ್ರೆ, ನಿಮಗೆ ಗೊತ್ತಿದೆಯೋ ಗೊತ್ತಿಲ್ವೋ, ಗೊತ್ತಿಲ್ದಿದ್ರೆ ಬಹುಶಃ ಈ ಸುದ್ದಿ ನೀವು ತಿಳ್ಕೊಳ್ಳಿ. ಗೊತ್ತಿದ್ರೆ ಇನ್ನು ಆ ಮೊಬೈಲ್ನ ತೆಗೆದು ಬೆಂಕಿಗೆ ಹಾಕಿ. ನಿಮಗೆ ಗೊತ್ತಿದ್ದೋ ಗೊತ್ತಿಲ್ದಿರ ನಿಮ್ಮ ಸೌಂದರ್ಯವನ್ನ, ನಿಮ್ಮ ಮುಖಲಕ್ಷಣವನ್ನ, ನಿಮ್ಮ ದೇಹದ ಒಂದು ಭಾಗಗಳನ್ನ ನೀವು ಗೊತ್ತಿದ್ದು ನಿಮ್ಮ ಫೋಟೋ ತೆಗೆದು ಹೇಗೆ ಕಾಣ್ತೀನಿ, ಹೆಂಗೆ ಕಾಣಬಹುದು, ಹೆಂಗಿರ್ತೀನಿ ಅನ್ನೋ ತರ ಚಿತ್ರಗಳನ್ನು ತೆಗೆದು ಇಟ್ಕೊಂಡಿರ್ತೀರಲ್ಲ, ಅಪ್ಪಿ ತಪ್ಪಿ ನಿಮ್ಮ ಮೊಬೈಲ್ ಏನಾದ್ರೂ ಇನ್ನೊಬ್ಬರ ಕೈ ಸಿಕ್ಬಿಟ್ರೆ, ಈಗಂತೂ ಅದರ ಲಾಕ್ ಎಂಥದೇ ಹಾಕಿರಿ, ನೀವೇನೇ ತಮ್ಮ ಇಂಪ್ರೆಷನ್ ಕೊಡಿ, ಏನೇ ನಿಮ್ಮ ಕಣ್ಣುಗಳ ಚಿತ್ರವನ್ನು ಅದನ್ನು ನೋಡಿ ತೆಗೆಯೋ ತರ ಇರಲಿ, ಅದನ್ನೂ ಸಹಿತ ತೆಗೆಯುವಂತಹ ಪುಣ್ಯಾತ್ಮರು, ಅಷ್ಟು ಜ್ಞಾನವಂತರು ಸಾಕಷ್ಟು ಜನ ನಿಮ್ಮ ಪರಿಸರದಲ್ಲಿರ್ತಾರೆ. ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಎಷ್ಟೋ ಕುಟುಂಬಗಳು ಇವತ್ತಿನ ದಿವಸ ಬೀದಿ ಬೀಳ್ತಾ ಇರತಕ್ಕಂಥದ್ದು, ಡೈವರ್ಸ್ಗೆ ಹೋಗ್ತಾ ಇರತಕ್ಕಂಥದ್ದು, ಮನೆಯಲ್ಲಿ ತಂದೆ ತಾಯಿದ್ರು ಕಣ್ಣೀರು ಹಾಕ್ತಿರ್ತಕ್ಕಂಥದ್ದು ಈ ಹಾಳಾದ ಮೊಬೈಲ್ನಿಂದ. ಏನು ಈ ಮೊಬೈಲ್ ಅಷ್ಟೊಂದು ಬೇಕಾ ನಿಮಗೆ? ಅಷ್ಟು ಹತ್ತಿರಕ್ಕೆ ಬೇಕಾಗಿದ್ಯಾ? ಹೆಣ್ಣು ಮಕ್ಕಳು ನಿಜಕ್ಕೂ ತುಂಬಾ ಜನ ಕಣ್ಣೀರು ಹಾಕ್ತಾ ಇದ್ದಾರೆ. ಏನೋ ಆ ಪ್ರೀತಿ ವಿಶ್ವಾಸಕ್ಕೋ ಬಾಂಧವ್ಯಕ್ಕೋ ಏನೋ ಆಗಿದ್ದಾಯ್ತು, ಒಂದು ಫೋಟೋ ತೆಗೆದು ಇಟ್ಕೊಂಡ್ಬಿಟ್ಟಿರ್ತೀರಿ, ಗೊತ್ತಿರಲ್ಲ ಅದೆಲ್ಲೋ ಹೋಗಿ ಸೇರ್ಕೊಂಡ್ಬಿಟ್ಟಿರತ್ತೆ. ನೀವು ಆ ಕ್ಷಣ ಆ ಮೊಬೈಲಲ್ಲಿ ಆ ಫೋಟೋನ ಡಿಲೀಟ್ ಮಾಡಿರ್ತೀರಿ. ನೀವು ಮೊಬೈಲಲ್ಲಿ ಡಿಲೀಟ್ ಮಾಡಿದ್ರೂ ಸಹಿತ ಅದೆಲ್ಲೋ ಒಂದು ಕಡೆ ಸ್ಟೋರ್ ಆಗಿರುತ್ತೆ.
ಅಪ್ಪಿತಪ್ಪಿ ನಾಳೆ ನಿಮ್ಮ ಮಕ್ಕಳ ಕೈಯಲ್ಲಿ ಆ ಫೋನ್ ಸಿಕ್ಕಿದ್ರು ನಿಮ್ಮ ಆ ದುರ್ವರ್ತನೆಗಳನ್ನು ಅಥವಾ ಕೆಲವೊಂದಷ್ಟು ವಿಶೇಷವಾಗಿರ್ತಕ್ಕಂಥ ಆ ಹುಚ್ಚು ಚಿತ್ರಗಳಿರ್ತಾವಲ್ಲ, ಫೋಟೋಗಳು, ಅಂಥವನ್ನ ನಿಮ್ಮ ಮನೆ ಮಕ್ಕಳು ನೋಡಿದ್ರೆ ಗತಿ ಏನು? ಇದೆಲ್ಲ ನಡೆದು ಹೋಗಿದೆ. ಹೆಣ್ಣು ಮಕ್ಕಳು ಕೆಲವರು ಇತ್ತೀಚೆಗೆ ಹೆಣ್ಣು ಮಕ್ಕಳ ಪರಿಸ್ಥಿತಿ ಹೇಗಿದೆ ಅಂದರೆ, ಹೆಣ್ಣು ಅಂದರೆ ಒಂದು ಸುಂದರವಾದಂತಹ ಒಂದು ದೇವಾಲಯದ ಒಂದು ಗರ್ಭಗುಡಿ ಇದ್ದಂಗಿತ್ತು ಜೀವನ. ಆದರೆ ಇವತ್ತು ಹೆಣ್ಣು ಎಲ್ಲದರಲ್ಲೂ ಹೆಜ್ಜೆ ದಾಟಿ ಮುಂದಕ್ಕೆ ಬಂದ್ಬಿಟ್ಟಿದ್ದಾಳೆ. ಈ ಮೊಬೈಲ್ನಿಂದ ಪ್ರಪಂಚವನ್ನೇ ಒಂಥರ ಹುಚ್ಚುಚ್ಚಾಗಿ ನೋಡುವಂಥ ಪರಿಸ್ಥಿತಿ ಎದುರಾಗಿದೆ. ಬರೀ ನಿಮ್ಮ ಮುಖ ಒಂದಿದ್ರೆ ಸಾಕು, ಯಾವುದೋ ದೇಹ ಯಾವುದೋ ಮುಖ, ಈ ಥರ ಮಾಡಿ ನಿಮ್ಮನ್ನೇ ಟಾರ್ಚರ್ ಮಾಡಿ ನಿಮ್ಮ ಹತ್ರ ದುಡ್ಡು ಕಿತ್ಕೊಳ್ಳುವಂತಹ ಒಂದಷ್ಟು ಪಡೆ, ಒಂದಷ್ಟು ತಂಡಗಳು ಇವತ್ತಿಗೂ ಜೀವಂತವಾಗಿ ಬದುಕಿದೆ, ಕೆಲಸ ಮಾಡ್ತಾ ಇದೆ. ಅಷ್ಟೇ ಯಾಕಮ್ಮ, ಈ ಫೇಸ್ಬುಕ್ಗಳಲ್ಲಿ ಯಾರ್ದೋ ಹೆಸರನ್ನ ಕ್ರಿಯೇಟ್ ಮಾಡಿ, ಯಾರ್ದೋ ಅಂತ ಮಾಡಿ, ಅವ್ರ ಕಡೆಯಿಂದ ಇನ್ನೊಬ್ಬರ ಮನೆಗೆ ಫೋನ್ ಮಾಡಿ ಅವ್ರ ಸುದ್ದಿ ಸಮಾಚಾರಗಳನ್ನು ಅವ್ರ ಬಗ್ಗೆ ನಾನೇ ಮಾತಾಡ್ತಾ ಇದ್ದೀನಿ ಅಂತಕ್ಕಂಥ ರೀತಿಯಲ್ಲಿ ನಿಮ್ಮಗಳನ್ನು ಮನವೊಲಿಸುವಂತಹ ಕಾಯಕ ನನ್ನ ಹೆಸರಲ್ಲೂ ನಡೀತಾ ಇದೆ. ನನ್ನ ಹೆಸರಲ್ಲೂ ನಡೀತಾ ಇದೆ ವಿಚಾರ. ನನ್ನ ಮತ್ತು ನನ್ನ ಶ್ರೀಮತಿಯ ಫೋಟೋ ಹಾಕ್ಕೊಂಡು ಫೇಸ್ಬುಕ್ ಅಲ್ಲಿ ರಾತ್ರಿ 12 ಗಂಟೆ 1 ಗಂಟೆಗೆ ನನ್ನ ಶ್ರೀಮತಿಯವರು ಕರೆ ಮಾಡ್ದಂಗೆ, ನನ್ನ ಶ್ರೀಮತಿಯವರು ಮೆಸೇಜ್ ಬರ್ದಂಗೆ, ನಾನು ಮೆಸೇಜ್ ಬರ್ದಂಗೆ ಈ ತರ ಮಾಡ್ತಿರ್ತಕ್ಕಂತಹ ನೀಚ ಕೃತ್ಯಗಳನ್ನ, ನೀಚವಾಗಿ ಆಲೋಚನೆ ಮಾಡ್ತಿರ್ತಕ್ಕಂಥ ಒಂದು ದೊಡ್ಡ ಪಡೆ ಇದೆ. ಅದನ್ನು ಹಿಡಿಲಿಕ್ಕೆ ನನ್ನ ಕೈಲಿ ಇವತ್ತಿಗೂ ಆಗಲಿಲ್ಲ. ಆದರೆ ಅದನ್ನ ಸೇರಿಸೋ ಕಡೆ ಸೇರಿಸ್ಬಿಟ್ರೆ ಅವ್ರು ಕೈಕಾಲು ಮುರಿದು ಒಳಗೆ ಕರ್ಕೊಂಡ್ಬರ್ತಾರೆ. ಆದರೆ ಅದಲ್ಲ. ಒಂದು ಆಲೋಚನೆ ಮಾಡಿ, ಒಬ್ಬ ಗಂಡಸಿಗೆ ಈ ಥರ ಆದರೆ ಹೇಗೋ ಪರವಾಗಿಲ್ಲ, ಸಮಾಜದಲ್ಲಿ ಹೇಗಾದರೂ ಪರವಾಗಿಲ್ಲ. ಅದೇ ಒಂದು ಹೆಣ್ಣು ಮಗಳಿಗಾಗ್ಬಿಟ್ರೆ ಇದು ನಡೀತಾ ಇದೆ ಈ ಮೊಬೈಲ್ನಿಂದ. ಇನ್ನಾದರೂ ಎಚ್ಚೆತ್ಕೊಳ್ಳಿ, ಇನ್ನಾದರೂ ಬುದ್ಧಿ ಕಲೀರಿ. ಹಿಂದೆಲ್ಲ 2,500 ರೂಪಾಯಿ ಹ್ಯಾಂಡ್ಸೆಟ್ ಇತ್ತು. ಅದು ಕೀಸೆಟ್ ಏನಪ್ಪ ಅಂದ್ರೆ ಮೊಬೈಲಲ್ಲೇ ಅದು ಫೋಟೋ ತೆಗೆದಿರಲಿಲ್ಲ, ತೆಗೆದ್ರೂ ಸಹಿತ ಆ ಮೊಬೈಲ್ಗೆ ಅಷ್ಟೇ ಇರ್ತಿತ್ತು. ಈಗ ಬರೋ ಹ್ಯಾಂಡ್ರೈಡ್ಗಳು, ಈಗ ಬರ್ತಕ್ಕಂಥ ಫೋನಲ್ಲಿ ನೀವು ಫೋಟೋ ತೆಗೆದ ತಕ್ಷಣ ಅದು ಎಲ್ಲಿ ಬೇಕೋ ಅಲ್ಲಿಗೆ ಶಿಂಕ್ ಆಗಿಬಿಡುತ್ತೆ, ಎಲ್ಲಿಗೆ ಬೇಕೋ ಅಲ್ಲಿಗೆ ಹೊರಟೋಗುತ್ತೆ. ಹೋದ ನಂತರ ನೀವು ಕಣ್ಣೀರು ಹಾಕೋದಂತೂ ಖಂಡಿತ ಶತಸಿದ್ಧ. ಕಣ್ಣೀರು ಹಾಕಿದ್ರೆ ಇನ್ನು ಮುಂದೆ ಇಂಥ ತಪ್ಪು ಮಾಡಬೇಡಿ. ಕಣ್ಣೀರು ಹಾಕಕ್ಕೆ ಮೊದಲು, ಕಣ್ಣ ನೀರು ಬರಕ್ಕೆ ಮೊದಲು ಆ ಮೊಬೈಲ್ನ ದೂರ ಇಡಿ. ಅಥವಾ ಎಚ್ಚೆತ್ಕೋಬೇಕಾ ಎಚ್ಚೆತ್ಕೊಳ್ಳಿ. ಯಾಕೆಂದ್ರೆ ನಾನು ಯಾಕೆ ಇವತ್ತು ಬೆಳಗ್ಗೆ ಶುಕ್ರವಾರ ತಾಯಿನಾದ್ರೂ ದೇವಿಯ ಸಂಬಂಧಪಟ್ಟಂಗೆ ಒಂದು ಹೆಣ್ಣು ಮಗಳಿಗೆ ನೋವು ಆಗಬಾರ್ದು, ಹೆಣ್ಣು ಯಾವತ್ತೂ ನಗರಗ್ತಾ ಇರಬೇಕು, ಒಂದು ಕುಟುಂಬದ ಅನ್ಯೋನ್ಯತೆ ಇರಬೇಕು ಎಂಬತಕ್ಕಂಥ ಆ ಒಂದು ಸುದ್ದಿಯನ್ನು ಮನಸ್ಸಲ್ಲಿಟ್ಕೊಂಡು ಇವತ್ತು ಈ ವಿಚಾರ ನಿಮ್ಮ ಮುಂದೆ ಇಟ್ಟಿದ್ದೇನೆ. ಬಹಳ ಎಚ್ಚರಿಕೆಯಿಂದಿರಿ. ಒಳ್ಳೇದಾಗ್ಲಿ. ಆಗ್ಲೇ ಹೇಳ್ತಾ ಇದ್ರಿ ಮಹಾಲಕ್ಷ್ಮಿ ಅಂದ್ರೆ ಬರೀ ಸಂಪತ್ತಷ್ಟೇ ಅಲ್ಲ ಅಂತ. ಖಂಡಿತಮ್ಮ. ಲಕ್ಷ್ಮಿ ಅಂದ್ರೆ ಒಂದು ಹೆಣ್ಣು. ಆ ಹೆಣ್ಣಿನ ಜವಾಬ್ದಾರಿ, ಆಕೆಯ ಕಾಯಕ ಎಲ್ಲವೂ ಸಹಿತ ಬಹಳ ವಿಶೇಷ. ಅಂತಹ ತಾಯಿ ಮಹಾಲಕ್ಷ್ಮಿಗೆ ವಿಶೇಷವಾಗಿ ಶ್ರೀ ಕ್ಷೇತ್ರ ಕೊಲ್ಲಾಪುರ, ಅದರಲ್ಲೂ ಕೊಲ್ಲೂರು ಮೂಕಾಂಬಿಕಾ, ಕೊಲ್ಲಾಪುರದಲ್ಲಿರ್ತಕ್ಕಂಥ ಮಹಾಲಕ್ಷ್ಮಿ. ಇಂದು ಕೊಲ್ಲಾಪುರ, ಅಂದು ಕರವೀರಪುರ. ನೋಡಿ, ಆ ಕರವೀರಪುರದ ತಾಯಿ ಮಹಾಲಕ್ಷ್ಮಿಗೆ ಸೂರ್ಯ ರಶ್ಮಿ ಅಂದರೆ ಈ ಮಾಘ ಮಾಸದಲ್ಲಿ ಸೂರ್ಯನ ಕಿರಣಗಳು ಎಷ್ಟು ಚೆನ್ನಾಗಿ ಗರ್ಭಗುಡಿಯಲ್ಲಿರ್ತಕ್ಕಂಥ ತಾಯಿಯ ಪಾದದಿಂದ ಹಿಡಿದು ಶಿರದವರೆಗೂ ಆ ಸೂರ್ಯನ ಕಿರಣಗಳು, ಆ ಸೂರ್ಯಪ್ರಭೆ ಹೊರಡುತ್ತೆ ಅಂದರೆ ಅದು ನೋಡ್ಲಿಕ್ಕೆ ಇನ್ನೆಷ್ಟು ಆನಂದ. ಈ ಒಂದು ದರ್ಶನವನ್ನು ಮಾಡಲಿಕ್ಕೆ ಸಾಕಷ್ಟು ಜನ ಭಕ್ತರು ಅಲ್ಲಿಗೆ ಆಗಮಿಸ್ತಾರೆ. ಸೂರ್ಯನ ಕಿರಣ ಪ್ರತಿನಿತ್ಯ ಆ ತಾಯಿಯ ಪಾದದಿಂದ ಹಿಡಿದು ಶಿರದವರೆಗೂ ಬರತಕ್ಕಂಥದ್ದನ್ನ ನಾವೆಲ್ಲರೂ ನೋಡಬಹುದು. ಅದು ಪ್ರತ್ಯಕ್ಷವಾಗಿ ಸಾಕಷ್ಟು ಜನ ಭಕ್ತರನ್ನು ಒಳಗೊಂಡು ಅಲ್ಲಿ ನೋಡುವಂತಹದ್ದು. ಶ್ರೀ ಕ್ಷೇತ್ರ ಕೊಲ್ಲಾಪುರ ತಾಯಿ ಮಹಾಲಕ್ಷ್ಮಿ. ಅಂದು ಕರವೀರಪುರ, ಇಂದು ಕೊಲ್ಲಾಪುರ. ತಾಯಿ ದರ್ಶನ ಮಾಡೋಣ. ಅಂಬಾ ಸರ್ವಮಂಗಳ
ಈ ಹಿಂದೂ ಸನಾತನ ಧರ್ಮದಲ್ಲಿ ದೇವಾಲಯಗಳ ಶಿಲ್ಪಶಾಸ್ತ್ರ ಪ್ರಕಾರ, ಶಿಲ್ಪಶಾಸ್ತ್ರ ಅಂತ ಹೇಳ್ತಾರೆ, ವಾಸ್ತುಶಾಸ್ತ್ರ, ಶಿಲ್ಪಶಾಸ್ತ್ರ. ಆ ವಾಸ್ತುಶಾಸ್ತ್ರ ಪ್ರಕಾರ ದೇವಾಲಯವನ್ನಾಗಲಿ ಮನೆಯನ್ನಾಗಲಿ ಕಟ್ಟಿದಾಗ ಅಲ್ಲಿ ಸೂರ್ಯನ ಕಿರಣ ಎಂಬತಕ್ಕಂಥದ್ದು, ಸೂರ್ಯಪ್ರಭೆ ಎಂಬತಕ್ಕಂಥದ್ದು ಆ ಒಂದು ಪ್ರತಿಯೊಬ್ಬರ ಮನೆ, ದೇವರ ಮನೆಗೂ ಸಹಿತ ಸೂರ್ಯನ ಕಿರಣ ಬೀಳಬೇಕು ಎಂಬತಕ್ಕಂಥ ಆಸೆ ಮತ್ತು ಅದರ ಶಾಸ್ತ್ರ, ಅದು ಶಾಸ್ತ್ರದ ನಿಯಮಾನುಸಾರ ಮಾಡುವಂತಹದ್ದು ವಾಸ್ತುಗೃಹದಲ್ಲಿರುತ್ತೆ. ಅದು ವಾಸ್ತುಶಿಲ್ಪಿಗಳ ಕೈಲಿರುತ್ತೆ. ಅದೇ ಪ್ರಕಾರ ದೇವಾಲಯವನ್ನು ನಿರ್ಮಾಣ ಮಾಡಬೇಕಾದ್ರೆ, ದೇವಾಲಯದ ಗರ್ಭಗುಡಿ ಮಾಡಬೇಕಾದ್ರೆ ಗರ್ಭಗುಡಿ, ನಾಟ್ಯರಂಗ ಮತ್ತು ಅಲ್ಲಿ ಮುಂಭಾಗದ ಸಭಾಮಂಟಪ ಇದೆಲ್ಲವನ್ನು ದಾಟಿ ತುಂಬ ದೂರದಲ್ಲಿರ್ತಕ್ಕಂತಹದ್ದು. ತುಂಬ ದೂರದಿಂದ ಸೂರ್ಯನ ಕಿರಣ ಗರ್ಭಗುಡಿ ಬರಬೇಕು. ಗರ್ಭಗುಡಿ ಅಲ್ಲ, ಆ ನಾಟ್ಯರಂಗ ಮತ್ತು ಆ ವಿಶೇಷವಾದ ಸಭಾರಂಗ ಇದೆಲ್ಲವನ್ನು ದಾಟಿ ಗರ್ಭಗುಡಿಯಲ್ಲಿರ್ತಕ್ಕಂಥ ತಾಯಿಯ ಪಾದವನ್ನು ಮುಟ್ಟಬೇಕಂದ್ರೆ ಆ ಹಿಂದಿನ ವಾಸ್ತುಶಿಲ್ಪ ಹೇಗಿರ್ಬೋದು, ಆ ವಾಸ್ತುನ ಯಾವ ಪ್ರಕಾರ ಅವರು ನಿರ್ಮಾಣ ಮಾಡಿರಬಹುದು, ಅದು ಹಿಂದಿನವ್ರ ಕೈಲಲ್ಲ. ಈಗೆಲ್ಲ ಇರ್ತಕ್ಕಂಥವ್ರು ಕಾಂಪಾಸ್ ನೋಡಬೇಕು, ಡಿಗ್ರಿ ಸೆಟ್ ಮಾಡಬೇಕು, ಅದು ಇನ್ನೊಂದು ಅದಕ್ಕೆ ಸಂಬಂಧಪಟ್ಟಂತ ಎಕ್ವಿಪ್ಮೆಂಟ್ಸ್ ಇರಬೇಕು, ಇಷ್ಟೆಲ್ಲ ಇದ್ದು ಮಾಡೋದು. ಆದರೆ ಹಿಂದಿನ ಪದ್ಧತಿ, ಈ ಆಲಯ ಇವತ್ತು ನೆನ್ನೆದ ಎಷ್ಟು ಪುರಾತನವಾಗಿರ್ತಕ್ಕಂಥದ್ದು. ಪುರಾತನವಾಗಿರ್ತಕ್ಕಂಥ ಆಲಯ, ಆ ಆಲಯದಲ್ಲಿ ಸೂರ್ಯನ ಕಿರಣ ಬೀಳೋದು ಅಂದ್ರೆ ಇಂತಹದ್ದೇ ಒಂದು ಬೆಂಗಳೂರಿನಲ್ಲೂ ಸಹಿತ ಇದೆ. ಬೆಂಗಳೂರಲ್ಲಿರ್ತಕ್ಕಂಥ ಗವಿಗಂಗಾಧರೇಶ್ವರ, ಆ ಗವಿ ಒಳಗಡೆ ಸ್ವಾಮಿಯರ ಒಂದು ಸೂರ್ಯ ರಶ್ಮಿ ಹೋಗಿ ಸ್ವಾಮಿಯನ್ನು ಮುಟ್ಟುತ್ತೆ, ಸ್ವಾಮಿಗೆ ದರ್ಶನ ಮಾಡುತ್ತೆ, ಸ್ವಾಮಿಯ ಮೇಲೆ ಆ ಸೂರ್ಯನ ಕಿರಣಗಳು ಬೀಳುತ್ತೆ. ಅಂದ್ರೆ ಎಲ್ಲಿಯ ಗವಿ, ಎಲ್ಲಿರ್ತಕ್ಕಂತಹ ಗಂಗಾಧರೇಶ್ವರ, ಎಲ್ಲಿರ್ತಕ್ಕಂಥ ಆ ಸುಂದರೇಶ್ವರ, ಆತನ ಒಂದು ಶಿವನ ಮೇಲೆ ಬೀಳುವಂತ ಆ ಸೂರ್ಯ ರಶ್ಮಿ. ಅಬ್ಬಾ, ನಿಜಕ್ಕೂ ಹೇಳಬೇಕಂದ್ರೆ ಒಂದು ಸಣ್ಣ ಸಾಧನೆ ಮಾಡಿಬಿಟ್ರೆ ಅಬ್ಬಾ, ಅವರು ಹೇಳಿ ತೀರಿದವರ ಆ ಒಂದು ಮಾತು, ಅವರ ರೀತಿಗಳು. ಆದರೆ ಇಂತಹ ಸಾಧನೆಗಳು ಇದು ವರ್ಷವೂ ಸಹಿತ ನಿರಂತರವಾಗಿ ನಡ್ಕೊಂಡು ಹೋಗುವಂಥದ್ದು. ಜೊತೆಗೆ ವರ್ಷದ 365 ದಿವಸ ಇಲ್ಲಿ ಸೂರ್ಯನ ಕಿರಣ ಬೀಳುವಂಥದ್ದಲ್ಲ. ವರ್ಷದಲ್ಲಿ ಒಂದಾವರ್ತಿ ಮಾತ್ರ, ವರ್ಷದ ಒಂದಿಷ್ಟು ಕಾಲ ಮಾತ್ರ ಆ ಸೂರ್ಯನ ಕಿರಣಗಳು ಅಲ್ಲಿರ್ತಕ್ಕಂಥ ಭಗವತ್ ಸಾನ್ನಿಧ್ಯವನ್ನ ಮುಟ್ಟುವಂತಹದ್ದು. ಇದೇ ಪ್ರಕಾರ ಚಿಕ್ಕಬಳ್ಳಾಪುರದಲ್ಲಿರ್ತಕ್ಕಂಥ ರಂಗನಾಥ ಸ್ವಾಮಿ ರಂಗಸ್ಥಳ ಅಲ್ಲಿರ್ತಕ್ಕಂಥ ರಂಗಸ್ಥಳ, ಆ ರಂಗಸ್ಥಳದಲ್ಲಿರ್ತಕ್ಕಂಥ ರಂಗನಾಥ ರಾಮಾನುಜಾಚಾರ್ಯರ ಪ್ರತಿಷ್ಠಾಪನೆ ಅಂತ ಹೇಳ್ತಾರೆ. ಸಾಲಿಗ್ರಾಮ ಶಿಲೆ. ಚಿಕ್ಕಬಳ್ಳಾಪುರ ಜನತೆಗೆ ಇದು ಗೊತ್ತಿದೆ. ಚಿಕ್ಕಬಳ್ಳಾಪುರದಲ್ಲಿರ್ತಕ್ಕಂಥ ರಂಗಸ್ಥಳ ಎಷ್ಟು ಪವಿತ್ರವಾಗಿರ್ತಕ್ಕಂಥದ್ದು, ಅಲ್ಲಿರ್ತಕ್ಕಂಥ ಸ್ವಾಮಿ ರಂಗನಾಥ ನೋಡ್ಲಿಕ್ಕೆ ಎಷ್ಟು ಆನಂದವಾಗಿರ್ತಕ್ಕಂಥದ್ದು, ರಂಗನಾಥ ಮಲಗಿರ್ತಕ್ಕಂಥದ್ದು ಆ ಶೇಷಶಯನದಲ್ಲಿ ವಿಶೇಷವಾಗಿರ್ತಕ್ಕಂಥದ್ದು. ಅಲ್ಲೂ ಸಹಿತ ಸ್ವಾಮಿಯ ಪಾದದ ಮೇಲೆ ಸೂರ್ಯನ ಕಿರಣ ಬಿದ್ದು ಸ್ವಾಮಿಯ ಮುಖದವರೆಗೂ ಬೀಳುವಂತಹದ್ದನ್ನ ವರ್ಷಕ್ಕೆ ಒಂದಾವರ್ತಿ ನಾವು ನೋಡಬಹುದು. ಅದರಲ್ಲೂ 3 ಭಾಗದ ಮಂಟಪ ಇದೆ. ಆ 3 ಮಂಟಪದ 3 ಕಿಂಡಿಗಳ ಮಧ್ಯದಲ್ಲಿ ಸೂರ್ಯನ ಕಿರಣ ಬರ್ತಕ್ಕಂಥದ್ದಿದೆ. ಇದು ವಾಸ್ತುಶಿಲ್ಪಶಾಸ್ತ್ರ. ಅಂದ್ರೆ ವಾಸ್ತುಶಾಸ್ತ್ರ ಪ್ರಕಾರ ದೇವಾಲಯವನ್ನ, ಗರ್ಭಗುಡಿಯನ್ನ ಅಥವಾ ದೇವಸ್ಥಾನವನ್ನ ಯಾವ ಪ್ರಕಾರ ಮಾಡಿದ್ರೆ ಇಷ್ಟೆಲ್ಲ ಒಂದು ಸೌಲಭ್ಯಗಳನ್ನು ನೋಡಬಹುದು, ಇದು ವಿಶೇಷ. ಆದರೆ ಯಾತಕ್ಕಾಗಿ ಸೂರ್ಯನ ಕಿರಣ ಗರ್ಭಗುಡಿಯ ತನಕ ಬರುವಂಗೆ ಮಾಡಿದ್ದಾರೆ ಅದನ್ನು ಯೋಚನೆ ಮಾಡಬೇಕಲ್ವ. ಇದು ಮಾಡಿರ್ತಕ್ಕಂಥದ್ದು ಅಥವಾ ಇದು ಅದಾಗದಾಗ ಬರ್ತಕ್ಕಂಥದ್ದಲ್ಲ, ಇದು ಪವಾಡ ಅಂತಲ್ಲ. ಈ ಸೂರ್ಯನ ಕಿರಣ ವರ್ಷಕ್ಕೆ ಒಂದಾವರ್ತಿ ಆಗಲಿ, ವರ್ಷಕ್ಕೆ ಎಷ್ಟು ದಿವಸ ಆಗಲಿ, ಗರ್ಭಗುಡಿವರೆಗೂ ಬರಬೇಕಾದ್ರೆ ಅಲ್ಲಿರ್ತಕ್ಕಂತಹ ಅಂಶಗಳು ಅರ್ಥ ಮಾಡ್ಕೊಳ್ಳೋದು ಬಹಳ ಇದೆ. ಇದನ್ನೇ ವಾಸ್ತುಶಾಸ್ತ್ರ ಪ್ರಕಾರ ಮನೆಗಳಲ್ಲಿ ಮಾಡಿ ಅಂತ ಹೇಳುವಂಥದ್ದು. ಮನೆಗಳಲ್ಲೂ ಅಷ್ಟೇ, ಮನೆ ಕಟ್ಟೋದು ಮುಖ್ಯ ಅಲ್ಲ, ಮನೆ ಒಳಗಡೆ ಸೂರ್ಯನ ಕಿರಣ ಬರಬೇಕು. ಯಾವ ವಾಸ್ತುಗೃಹದಲ್ಲಿ ಸೂರ್ಯನ ಕಿರಣ, ಸೂರ್ಯಪ್ರಭೆ ಯಥೇಚ್ಛವಾಗಿ ಮನೆಗೆ ಬರುತ್ತೋ ಆ ವಾಸ್ತುಗೃಹ ಯಾವತ್ತೂ ನೆಮ್ಮದಿಯುತವಾಗಿರುತ್ತೆ. ಅಲ್ಲಿ ದೋಷಗಳು ಬರೋದಿಲ್ಲ, ಅಲ್ಲಿ ಯಾವುದೇ ಅಸಮಾಧಾನ ಇರೋದಿಲ್ಲ, ಅಲ್ಲಿ ಯಾವುದೇ ತರಹ ಬೇರೆ ತರಹ ಸಮಸ್ಯೆಗಳು ಎದುರಾಗುವುದಿಲ್ಲ. ಸೂರ್ಯನ ಬೆಳಕೇ ಕಾಣದಿರ ಸುತ್ತ ಮನೆಗಳೆಬ್ಬಿಸ್ಕೊಂಡ್ಬಿಟ್ಟು ಒಳ್ಳೆ ಜೈಲು ಬಂದಿಖಾನೆ ತರ ಮಾಡಿಟ್ಕೊಂಡ್ರೆ ಖಂಡಿತ ಅದು ಸಮಂಜಸ ಅಲ್ಲ. ಅದರಲ್ಲೂ ಪ್ರತ್ಯಕ್ಷವಾಗಿ ಭಗವಂತನ, ನೀವು ದೇವರ ಮನೆ, ನಿಮ್ಮ ವಾಸ್ತುಗೃಹದಲ್ಲೂ ನಿಮ್ಮ ಮನೆಯಲ್ಲೂ ಒಂದು ದೇವರ ಮನೆ ಅಂತಿದ್ರೆ ಆ ದೇವರ ಮನೆ ಬಾಗಿಲಿಗೆ ಒಂದಷ್ಟು ಸೂರ್ಯನ ಕಿರಣ ಬಂತು ಅನ್ಕೊಳ್ಳಿ, ನಿಮ್ಮ ಅದೃಷ್ಟವೇ ಬೇರೆ. ಯಾಕೆಂದ್ರೆ ಭಗವಂತ ನಿಂತಹ ಸ್ಥಳದಲ್ಲಿ ಸೂರ್ಯನ ಕಿರಣ ಇರಬೇಕು. ಸೂರ್ಯಪ್ರಭೆ, ಸೂರ್ಯ ಚಂದ್ರರ ಆ ಒಂದು ತಂಪಾದಂತಹದ್ದು. ಇತ್ತೀಚಿನ ದಿನಗಳಲ್ಲಿ ಮನೆ ಕಟ್ಟುವಾಗ ಆ ಬ್ರಹ್ಮಸ್ಥಾನ ಅಂತ ಮಾಡ್ತಾರೆ. ಅಂದ್ರೆ ಸಂಪೂರ್ಣವಾಗಿ ಆಯವನ್ನ ಹಾಕಬೇಕಾದ್ರೆ ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ಮಾಡಿ ಮಧ್ಯದಲ್ಲಿ ಬ್ರಹ್ಮಸ್ಥಾನ ಅಂತ ಮಾಡಿ ಅದನ್ನು ಸಂಪೂರ್ಣ ಮೇಲ್ತನಕ ತೆಗೆದುಕೊಂಡು ಹೋಗಿ ಅದನ್ನು ಓಪನ್ ಮಾಡತಕ್ಕಂಥದ್ದು. ಮೇಲಿಂದ ಆ ಬೆಳಕನ್ನ ಆ ವಾಸ್ತುಗೃಹಕ್ಕೆ ಪಸರಿಸ್ತಕ್ಕಂಥದ್ದು. ಗಾಳಿ ಬರ್ದಿದ್ರೂ ಪರವಾಗಿಲ್ಲ, ಬೆಳಕಿರಬೇಕು. ಮನೆ ಚೆನ್ನಾಗಿ ಗಾಳಿ ಬೆಳಕಲ್ಲಿದ್ದರೆ ಮಾತ್ರ ಆ ಮನೆ ಆರೋಗ್ಯಕರವಾಗಿರ್ತಕ್ಕಂಥದ್ದು. ನೋಡಿ, ಕೆಲವಷ್ಟು ಮನೆಗಳಲ್ಲಿ ಹೊರಗಡೆ ಇದ್ದರೆ ಬಹಳಷ್ಟು ಆನಂದವಾಗಿರುತ್ತೆ, ಮನೆ ಒಳಗಡೆ ಹೋದ ತಕ್ಷಣ ಕುತ್ತಿಗೆದ ಆಚೆ ತಳ್ಳದಂಗಾಗತ್ತೆ. ಕಾರಣ ಅಲ್ಲಿ ಉಸಿರು ಆಡ್ಲಿಕ್ಕಾಗುವುದಿಲ್ಲ, ಬೆಳಕು ಇರೋದಿಲ್ಲ, ಅಲ್ಲಿ ಬರೀ ವಿದ್ಯುತ್ ಶಕ್ತಿ ಮಾತ್ರ.
ಬರೀ ಸೂರ್ಯನ ಬೆಳಕಲ್ಲಿ ಸೂರ್ಯನ ಬೆಳಕಿಲ್ಲ, ಅಲ್ಲೇನಿದ್ರು ಬರೀ ಕರೆಂಟ್ ಇದ್ರೆ ಮಾತ್ರ. ಅಂತಹ ವಾಸ್ತುಗಳಲ್ಲಿ ವಾಸ ಮಾಡೋದು ಬಹಳ ಕಷ್ಟ. ಹಾಗಂತ ನಾನು ಅದ್ರ ಬಗ್ಗೆ ಜಾಸ್ತಿ ಹೇಳಕ್ ಶುರು ಮಾಡಿದ್ರೆ ಆ ಪ್ರಕಾರ ಇರ್ತಕ್ಕಂಥ ವಾಸ್ತುಗಳವರು ಕಣ್ಣೀರು ಹಾಕಬೇಕಾಗತ್ತೆ. ಅಥವಾ ಮನೆ ಬದಲಾಯಿಸ್ಕೋಬೇಕು ಅಂದ್ರೆ ಆ ಮನೆ ಓನರ್ ಗತಿ ಏನಾಗುತ್ತೆ? ಮನೆ ಕಟ್ಟಿ ಬೇಡ ಅಂತ ಹೇಳೋದಿಲ್ಲ. ಅದಕ್ಕೆ ಹೇಗಿರಬೇಕು, ಅದಕ್ಕೆ ವಾಸ್ತುಶಾಸ್ತ್ರ ಒಂದು ಕಾನೂನುಬದ್ಧವಾಗೂ ಹೇಳಿದ್ದಾರೆ. ಒಂದು ಮನೆಯಿಂದ ಮತ್ತೊಂದು ಮನೆಗೆ ಇಷ್ಟು ಜಾಗವನ್ನು ಬಿಡಿ. ನೀವೊಂದು 3 ಅಡಿನೋ 2 ಅಡಿ ಬಿಡಬೇಕು, ಆ ಕಡೆ ಇರ್ತಕ್ಕಂಥವ್ರು 3 ಅಥವಾ 2 ಅಡಿ ಬಿಡಬೇಕು. 2 3 ಆದ್ರೆ 6 ಆಗುತ್ತೆ, 2 2 ಆದ್ರೆ 4 ಆಗುತ್ತೆ. 4 ಅಡಿ ಮಧ್ಯೆ ಮೇಲಿಂದ ತಳಗಿರುವ ಗ್ಯಾಪ್ ಇದ್ರೆ ಅಲ್ಲಿ ಸೂರ್ಯನ ಕಿರಣ ಬರುತ್ತೆ, ಅಲ್ಲಿ ಗಾಳಿ ಇರುತ್ತೆ, ಒಳ್ಳೆ ಫ್ರೆಶ್ ಏರ್ ಇರುತ್ತೆ, ಮತ್ತೆ ಆರೋಗ್ಯಕರವಾಗಿರುತ್ತೆ. ಇಬ್ಬರು ಸಹಿತ ಹೆಲ್ದಿಯಾಗಿ ಇರ್ಬೋದು. ಎಲ್ಲರೂ ನೋಡಬೇಕು, ರಾಕ್ಷಸರು ಏನೋ ಹೋಗ್ತಾ ಬಿಲ್ಡಿಂಗು ಮನೆ ಎಲ್ಲ ತಗೊಂಡು ಹೋಗ್ಬಿಡ್ತೀವಿ ಅಂತ ಹೇಳಿ ಏನು ಗೋಡೆಗೆ ಅಂಟ್ಕೊಂಡು ಬಂದ್ಬಿಡೋದು. ಈ ಕಡೆ ಗೋಡೆ ಕಟ್ಟಿದ್ರೆ ಅದ್ರ ಪಕ್ಕದಲ್ಲಿ ಅವ್ರು ಗೋಡೆ ತಂದು ಅಟ್ಯಾಚ್ ಮಾಡಿಬಿಡೋದು. ಯಾತಕ್ಕಪ್ಪ ಆ ಭಾಗ್ಯ? ಏನು ಮಾಡ್ತೀರಿ? ಹೋಗ್ತಾ ಬಿಲ್ಡಿಂಗ್ ತೊಗೊಂಡು ಹೋಗ್ತೀರಾ ಅಥವಾ ಹೋಗ್ತಾ ಜಮೀನು ತೊಗೊಂಡು ಹೋಗ್ತೀರಾ? ಇಲ್ಲಿರ್ತಕ್ಕಂಥ ಒಂದು ಸಣ್ಣ ಮಣ್ಣಿನ ಕಣ ಆಗಲಿ ಅಥವಾ ನೀವು ಮನೆ ಕಟ್ಟಿರ್ತಕ್ಕಂಥದ್ದು ಬಂಡವಾಳ ಹಾಕಿ ನಂದು 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 ಅಂತ ಎದೆ ಬಡ್ಕೊಂಡು ಎಲ್ಲರ ಹತ್ರ ಗಲಾಟೆ ಮಾಡಿಕೊಂಡು ಒಂದು ಮನೆ ಕಟ್ಟಬೇಕಾದ್ರೆ ನೋಡಬೇಕು. ಮಚ್ಚು ಗಡಾರಿಗಳೆತ್ಕೊಂಡ್ಬರ್ತಾರೆ. ಮನೆ ಕಟ್ಟುವಾಗ ಅಪ್ಪಿ ಏನಾದ್ರು ಪಕ್ಕ ಸೈಡ್ ಒಂದು ಚೂರು ಆ ಕಡೆ ಬಂದ್ಬಿಟ್ರು ಅಥವಾ ನಮ್ಮ ಗೋಡೆಗೆ ತಗಲಿಸ್ಬಿಟ್ರು ಅಥವಾ ಅವ್ರ ಮನೆ ಕಟ್ಟುವಾಗ ನಮ್ಮ ಮನೆ ಮೇಲೆ ಏನೋ ಸಿಮೆಂಟ್ ಬಿತ್ತು, ಬೆಳಗ್ಗೆ ಮಾರಾಮಾರಿ ಜಗಳ ಗಲಾಟೆ. ಇಷ್ಟೆಲ್ಲ ಜಗಳ ಮಾಡ್ತೀರಿ, ಸಾಯಂಕಾಲಕ್ಕೆ ಪಟ್ಟಂತ ಪ್ರಾಣ ಹೋಗ್ಬಿಟ್ರೆ ಏನ್ ಮಾಡ್ತೀರಿ? ಆ ಹೆಣ ಎತ್ತಾಕೋದಕ್ಕೆ ಇನ್ನು ಪಕ್ಕದಲ್ಲಿರ್ತಕ್ಕಂಥವ್ರು ಸಹಾಯ ಮಾಡಬೇಕು ಅಥವಾ ಅವರು ಚೀತು ಅಂತ ಅನಿಸ್ಕೋಬಾರ್ದು. ಎಲ್ಲರ ಬದುಕು ಸುಂದರವಾಗಿರ್ಬೇಕು. ನೀವು ನಗ್ನಗ್ತಾ ಇರಬೇಕು, ಪಕ್ಕದವರು ನಗಿಸ್ಬೇಕು. ಅಂತಹ ಅಸಮಾಧಾನ ಆಗುವಂಥ ಸನ್ನಿವೇಶ ಇದ್ರೆ ಕೂಡಿಸ್ಕೊಂಡು ಮಾತಾಡಬೇಕು. ಅದಕ್ಕೆ ವ್ಯಾಜ್ಯ ಮಾಡಬಾರ್ದು. ಎಲ್ಲರೂ ಗೊತ್ತಿಲ್ದಿರಾನೆ ಮೂಗರ್ಜಿ ಬರಿತಾ ಇರೋದು. ಆ ಮೂಗರ್ಜಿ ಬರೆದು ಕಂಪ್ಲೇಂಟ್ ಬರೆದು ಪ್ರತಿ ದಿವಸ ಪೊಲೀಸ್ನವ್ರು ಮನೆಗೆ ಬರ್ತಾ ಇರಬೇಕು, ಹೋಗ್ತಾ ಇರಬೇಕು. ಏನಕ್ಕಪ್ಪ ಬದುಕದು? ನಾಳೆ ಸರ್ ನಿಮ್ಮನೇಲಿ ಮಕ್ಕಳಿದ್ದಾರೆ, ನಿಮ್ಮ ಹೆಂಡತಿ ಮಕ್ಕಳಿದ್ದಾರೆ, ಅವರು ಅಕಸ್ಮಾತ್ ಇಂಥದೇ ಮಾಡಿಬಿಟ್ರೆ ನಿಮ್ಮ ಬದುಕೇನು? ಮನುಷ್ಯನಿಗೆ ಬುದ್ಧಿ ಇರಬೇಕು ನಿಜ, ಅತಿ ಬುದ್ಧಿವಂತರ ಇರಬಾರ್ದು. ಬದುಕಬೇಕು ನಿಜ, ಇನ್ನೊಬ್ಬರನ್ನ ಹಾಳು ಮಾಡಬಾರ್ದು. ಸುಂದರವಾದ ಬದುಕು ಕಟ್ಕೋಬೇಕು ನಿಜ, ಹಾಗಂತ ಮತ್ತೊಬ್ಬರ ಬದುಕಿನ ಮೇಲೆ ಕಣ್ಣು ನಾವು ಕುತ್ತಿಗೆ ಮೇಲೆ ಕಾಲಿಟ್ಟು ನಮ್ಮ ಬದುಕಬಾರ್ದು. ಇವೆಲ್ಲ ಚಿಂತನೆಗಳು ಶುಕ್ರವಾರ ಯಾಕೆ ಅಂದ್ರೆ ನಾವು ಬರೀ ದೇವರ ಪ್ರಾರ್ಥನೆ ಮಾತ್ರ ಅಲ್ಲ, ಪ್ರಾರ್ಥನೆಯೊಂದಿಗೆ ತಿಳ್ಕೊಳ್ಳುವಂತಹ ವಿಚಾರಗಳು ಇಷ್ಟಿರುತ್ತವೆ. ಒಳ್ಳೇದಾಗಲಿ. ಬನ್ನಿ ಹಾಗಿದ್ರೆ ವೀಕ್ಷಕರೇ, ಮತ್ತೀಗ ಮಿಥುನ ರಾಶಿಯ ಚರಿತ್ರೆ ಏನೋ ತಿಳ್ಕೊಳ್ಳೋ ಗುರುಜಿಯವರಿಂದ. ರಾಶಿಫಲ ಅಂತ ಹೇಳ್ತಾ ಇದ್ದೇನೆ ನಾನು. ಹಾಗೆ ಮಾಡಿ, ಯಾಕೆಂದ್ರೆ ಇದು ನಾವು ಈಗ ಪ್ರಾರಂಭಿಸಿದ್ದೇವೆ. ಮೇಷ ಆಯ್ತು, ವೃಷಭ ಆಯ್ತು, ಇವತ್ತು ಮಿಥುನ ರಾಶಿ. ಹಾಗಾಗಿ ಈಗಾಗಲೇ ಮಹರ್ಷಿ ಡೈರಿಯನ್ನು ಓಪನ್ ಮಾಡಿ ಇಟ್ಕೊಂಡಿದ್ರೆ ಡೈರಿ ಜೊತೆಗೆ ಒಂದು ಪೆನ್ ಇರಬೇಕು, ಪೆನ್ನಲ್ಲಿ ಬರೆಯಕ್ಕೆ ಶುರು ಆಗಬೇಕು. ನೀವು ತಿಳ್ಕೊಳ್ಬೇಕಾಗಿರ್ತಕ್ಕಂತಹ ವಿಚಾರಗಳಂತೂ ತುಂಬಾ ಇದೆ. ಆ ತಿಳ್ಕೊಳ್ಳೋ ವಿಚಾರಗಳಲ್ಲಿ ಬಹಳ ಅರ್ಥಗರ್ಭಿತವಾಗಿ ನಾವು ತಿಳ್ಕೊಳ್ಳುವಂಥದ್ದಿದೆ. ಇಲ್ಲಿ ವೃಕ್ಷಗಳ ಬಗ್ಗೆ ನಾನು ಹೇಳಿದ್ದೆ ಮತ್ತು ರಾಶಿ ಬಗ್ಗೆ ಹೇಳಿದ್ದೆ. ಅದನ್ನು ಇವತ್ತು ಬಹಳ ಸ್ಪಷ್ಟೀಕರಿಸ್ತಾ ಇದ್ದೇನೆ. ಯಾಕೆಂದ್ರೆ ಮಿಥುನ ರಾಶಿಯವರೆಗೂ ಸಹಿತ ಇಲ್ಲಿ ಒಂದೊಂದು ರಾಶಿಯವರ ಅವರ ಚಹರೆಗಳು, ಅವರು ಹೇಗಿರ್ತಾರೆ, ಅವರ ಸ್ವಭಾವ ಏನು, ಅಲ್ಲಿ ರಾಶ್ಯಾಧಿಪತಿ ಯಾರು ಮತ್ತು ರಾಶಿಗಳಿಗೆ ಯಾವ ಗ್ರಹಗಳು ಸಹಾಯದಲ್ಲಿರುತ್ತೆ ಮತ್ತೆ ಬೇರೆ ಗ್ರಹಗಳಲ್ಲಿ ಬಂದಾಗ ಆ ದೋಷ ಹೇಗೆ ಬರುತ್ತೆ, ಅದಕ್ಕಿಂತ ಮುಖ್ಯವಾಗಿ ಯಾವ್ಯಾವ ಪಾದಕ್ಕೆ ಅಂದ್ರೆ ಯಾವ್ಯಾವ ನಕ್ಷತ್ರಕ್ಕೆ ಯಾವ ರಾಶಿ ಆಗತ್ತೆ. ಇಲ್ಲಿ ನಕ್ಷತ್ರ ಮತ್ತು ರಾಶಿ 27 ನಕ್ಷತ್ರ, 12 ರಾಶಿ. ಆ 12 ರಾಶಿಗೆ 27 ನಕ್ಷತ್ರ ಡಿವೈಡ್ ಆಗುತ್ತೆ. ಅದ್ರ ಭಾಗ ಆಗೋದು ಹೇಗೆ ಮತ್ತು ಅಕ್ಷರಗಳು ಹೇಗೆ? ನಿಮ್ಮ ಹೆಸರಿನ ಮೊದಲನೇ ಅಕ್ಷರ ಇದಾಗಿದ್ರೆ ಅದಕ್ಕೆ ಇಂಥದ್ದೇ ರಾಶಿ ಅಂತ ಈಸಿಯಾಗಿ ತಿಳ್ಕೊಳ್ಬಹುದು. ಅಂತಹ ಒಂದು ವಿಷಯವನ್ನ ಇವತ್ತು ನಾವು ತಿಳಿಸ್ತಾ ಇದ್ದೇನೆ. ಮೃಗಶಿರ ನಕ್ಷತ್ರ 3 ಮತ್ತೆ 4. ಮಿಥುನ ರಾಶಿಯವರು ಮೊದಲು ಮಿಥುನ ರಾಶಿ ಅಂತ ಬರ್ಕೊಳ್ಳಿ. ಮಿಥುನ ರಾಶಿ ನಿಮ್ಮ ವಾಸ್ತುಗೃಹದಲ್ಲಿ ಯಾರಾದರೂ ಇದ್ರೆ ಅವರಿಗೆ ಇದರ ಬಗ್ಗೆ ಒಂದಷ್ಟು ಮಾಹಿತಿ ಕೊಡಿ. ಹಾಗೆ ಇನ್ನೂ 4 ಜನಕ್ಕೆ ಅನುಕೂಲವಾಗುವಂಥ ರೀತಿ ಮಹರ್ಷಿ ಡೈರಿಯಲ್ಲಿ ಬರೆದಿಟ್ಕೊಳ್ಳುವಂಥದ್ದು ಬಹಳ ಉತ್ತಮ. ಇದರಿಂದ ಬಹಳ ಅನುಕೂಲನೂ ಆಗುತ್ತೆ. ಮಿಥುನ ರಾಶಿ ಮೃಗಶಿರ ನಕ್ಷತ್ರ 3 ಮತ್ತು 4, 3ನೇ ಪಾದ 4ನೇ ಪಾದ. ಅಕ್ಷರ ಬಂದು ಕ, ಕಿ, ಕ ಮತ್ತು ಕಿ. ಆರಿದ್ರ ನಕ್ಷತ್ರ 1, 2, 3, 4. ಆರಿದ್ರ ನಕ್ಷತ್ರ 4 ಪಾದ. ಮೃಗಶಿರ ನಕ್ಷತ್ರ 3ನೇದು ಮತ್ತು 4ನೇ ಪಾದ. ಆರಿದ್ರ ನಕ್ಷತ್ರಕ್ಕೆ ಕು, ಪ, ಜ್ಞ, ಭ. ಪುನರ್ವಸು ನಕ್ಷತ್ರಕ್ಕೆ ಪುನರ್ವಸು ನಕ್ಷತ್ರ 3 ಪಾದ ಸೇರಿಕೊಳ್ಳುತ್ತೆ. 1, 2, 3. ಮಿಥುನ ಆದ್ಮೇಲೆ ಕರ್ಕಾಟಕ ರಾಶಿ ಬರುತ್ತೆ. ಕರ್ಕಾಟಕ ರಾಶಿಗೆ ಪುನರ್ವಸು ನಕ್ಷತ್ರದ 1ನೇ ಪಾದ ಸೇರುತ್ತೆ. ಇಲ್ಲಿ ಪುನರ್ವಸು ನಕ್ಷತ್ರ 4 ಪಾದದಲ್ಲಿ 3 ಪಾದ ಮಾತ್ರ ಮಿಥುನ ರಾಶಿಯಲ್ಲಿರುತ್ತೆ. ಅದಕ್ಕೋಸ್ಕರ ಕೆ, ಕೋ, ಹ
ಈ ಅಕ್ಷರಗಳು ಪುನರ್ವಸು ನಕ್ಷತ್ರ 3ನೇ ಪಾದದಲ್ಲಿರುತ್ತೆ. ಅಲ್ಲಿಗೆ ಮೃಗಶಿರ, ಆರಿದ್ರ, ಪುನರ್ವಸು ಈ 3 ಸೇರಿ ಮಿಥುನ ರಾಶಿ ಬರುತ್ತೆ. ಮಿಥುನ ರಾಶಿಯವರ ಭವಿಷ್ಯದಲ್ಲಿ ಮಿಥುನ ರಾಶಿ ಗುಣಲಕ್ಷಣಗಳನ್ನು ನಾವು ತಿಳ್ಕೊಳ್ಳೋಣ. ಲಾಂಛನ ಬಂದು ಗಂಡು ಮತ್ತು ಹೆಣ್ಣು ಜೋಡಿ ಇರತಕ್ಕಂಥದ್ದು. ಗಂಡು ಹೆಣ್ಣು ಏಕಕಾಲದಲ್ಲಿ ನಾವು ನೋಡಿದಾಗ ಹೇಗಿರುತ್ತೋ ಆ ಚಿತ್ರವೇ, ಆ ಒಂದು ಅಂಶವೇ ಇಲ್ಲಿ ಲಾಂಛನ ಇರತಕ್ಕಂಥದ್ದು ಮಿಥುನ ರಾಶಿಯವರಿಗೆ. ಅದಕ್ಕೆ ಅದನ್ನು ಮಿಥುನ ರಾಶಿ ಅಂತೆಲ್ಲ ಹೇಳ್ತಾರೆ. ರಾಶ್ಯಾಧಿಪತಿ ಬುಧ, ತತ್ವ ಆಕಾಶ, ರಾಶಿ ತತ್ವ ಉಭಯ, ದಿಕ್ಕು ಪಶ್ಚಿಮ, ಲಿಂಗ ಪುರುಷ, ವರ್ಣ ಶೂದ್ರ, ಸ್ವಭಾವ ಕ್ರೂರ. ಅಂದರೆ ಯಾವಾಗೂ ಒಳಗೊಂದು ಯೋಚನೆ ಮಾಡ್ತಿರ್ತೀರಿ, ಹೊರಗೊಂದು ಯೋಚನೆ ಮಾಡ್ತಿರ್ತೀರಿ. ನಿಮ್ಮ ಕಣ್ಣುಗಳು ನೋಡೋದೇನಿದೆ ಆದರೆ ನೀವು ಮಾಡೋ ಕೆಲಸನೇ ಬೇರೊಂದಾಗಿರುತ್ತೆ. ನಿಮ್ಮ ಮನಸ್ಸು ಸ್ಥಿಮಿತದಲ್ಲಿ ಇಟ್ಕೊಳ್ಳೋಕ್ಕಾಗಲ್ಲ. ಮನಸ್ಸಿನ ವೇಗ ಬೇರೆ ಕಡೆ ಹರಿದು ಬಿಡ್ತಾ ಇರ್ತೀರಿ. ನಿಮ್ಮ ಆಲೋಚನೆ ನಿಮ್ಮ ಮನಸ್ಸಿಗೆ ಪ್ರಕಾರ ಆಗೋದಿಲ್ಲ. ಕೆಲವೊಮ್ಮೆ ಕೈಕಟ್ಟಿ ಕೂರ್ಬೇಕಾಗತ್ತೆ, ಕೆಲವೊಮ್ಮೆ ನಿಮ್ಗೆ ಅರಿವೇ ಇಲ್ಲದಂಥ ರೀತಿ ನಿಮ್ಮ ಕೆಲಸ ಸಾಧನೆ ಆಗೋಗಿರುತ್ತೆ. ಏನೇ ಆದರೂ ಈ ಮನಸ್ಥಿತಿ ಅಂತಕ್ಕಂಥದನ್ನ ತಾಳ್ಮೆಯಿಂದ ಸಮಾಧಾನವಾಗಿ ಇಟ್ಕೊಂಡು ನಡ್ಸಕ್ಕಾಗೋದಿಲ್ಲ. ಆದರೂ ನಾನು ಒಳ್ಳೇದ ಕಡೆ ಇದ್ದೀನಿ, ಒಳ್ಳೇದನ್ನೇ ಮಾಡ್ತಿದ್ದೀನಿ, ಒಳ್ಳೇದ್ರ ಬಗ್ಗೆ ಒಳ್ಳೇದ ಪರ ಚಿಂತನೆ ಮಾಡ್ತಿದ್ದೀನಿ, ಒಳ್ಳೇದನ್ನೇ ಮಾಡ್ಕೊಂಡು ಮುಂದೆ ನಡೀತೀನಿ ಅಂದ್ರೂ ಒಳ ಮನಸ್ಸು ಇನ್ನೊಂದು ಕಡೆ ಬಹಳ ವೇಗವಾಗಿ ನಡೀತಿರುತ್ತೆ. ಅಂದರೆ ಒಬ್ಬ ವ್ಯಕ್ತಿಗೆ 2 ಮನಸ್ಸಿರುತ್ತೆ. ಒಳ್ಳೇದು ಮಾಡಿದ್ರು ಕೆಟ್ಟದ್ದು ಹೇಳ್ತಿರುತ್ತೆ, ಕೆಟ್ಟದ್ದು ಮಾಡಿದಾಗ ಒಳ್ಳೇದು ದಂಡಿಸ್ತಾ ಇರುತ್ತೆ. ಆ ದಂಡನೆ ಮಾಡ್ತಕ್ಕಂಥದ್ದು ಒಳ್ಳೇದು ಕೆಟ್ಟದ್ರ ಬಗ್ಗೆ ವಿಮರ್ಶೆ ಮಾಡುವಂಥ ಮನಸ್ಸು ಪ್ರತಿಯೊಬ್ಬ ವ್ಯಕ್ತಿಗಳಿಗೂ 2 ಇರುತ್ತೆ. ಅಂತಹದ್ರಲ್ಲಿ ಮನಸ್ಥಿತಿ ಸ್ವಲ್ಪ ಮಟ್ಟಿಗೆ ಕ್ರೂರತನದಲ್ಲಿ ಯೋಚನೆ ಮಾಡ್ತಾ ಇರುತ್ತೆ. ಇನ್ನು ಕಾಲಪುರುಷನ ಅಂಗ. ಕಾಲಪುರುಷನ ಅಂಗ ಅಂದರೆ ನಾನು ಮೊದಲಿಂದ ಹೇಳ್ತಾ ಬರ್ತಾ ಇದ್ದೀನಿ, ಪ್ರತಿಯೊಂದು ಗ್ರಹಗಳಿಗೂ ಅಂದರೆ ಪ್ರತಿ ರಾಶಿಯಲ್ಲೂ ಈ ದೇಹದಲ್ಲಿ ಒಂದೊಂದು ಅಂಗಗಳು ಆಗ್ತಾ ಇರುತ್ತೆ. ಮೇಷ ತಲೆ ಆಯಿತು, ವೃಷಭ ಮುಖ ಆಯಿತು, ಮಿಥುನ ಭುಜಗಳಾಯಿತು. ಈ 2 ಭುಜಗಳಿದೆಯಲ್ಲ, ಈ ಭುಜದ ಭಾಗ ಇಲ್ಲಿರ್ತಕ್ಕಂಥದ್ದು ಮಿಥುನ ರಾಶಿಗೆ ಸಂಬಂಧಪಡುತ್ತೆ. ಇನ್ನು ರಾಶಿಯ ರತ್ನ ಪಚ್ಚೆ ಅಂದರೆ ಹಸಿರು. ತಾಯಿ ಲಕ್ಷ್ಮಿಗೆ ಬಹಳ ಪ್ರೀತಿ. ಅದರಿಂದ ಲಕ್ಷ್ಮಿದೊಂದು ಫೋಟೋ ನೋಡಿ, ಯಾವುದೇ ಲಕ್ಷ್ಮಿ ಫೋಟೋ ಹೆಂಗೇ ಇರಲಿ, ಆ ಲಕ್ಷ್ಮಿ ನಿಂತಿರಲಿ, ಕೂತಿರಲಿ, ಅಥವಾ ಅಮ್ಮನವರು ವಿಷ್ಣು ಪಕ್ಕದಲ್ಲಿರಲಿ, ಅಲ್ಲಿ ಅವಳ ಹೃದಯದ ಮೇಲೆ ಅಥವಾ ಅವಳ ಕಿವಿ ಓಲೆನೋ ಅಥವಾ ಆಕೆಯ ಒಂದು ವಿಶೇಷವಾಗಿರ್ತಕ್ಕಂಥ ಯಾವುದೋ ಒಂದು ಭಾಗದಲ್ಲಿ ಒಂದು ಪಚ್ಚೆ ಕಲ್ಲು ಇದ್ದೇ ಇರುತ್ತೆ. ಅಂದರೆ ಬುಧ ಹಾಗಿರ್ತಕ್ಕಂಥದ್ದು. ಇನ್ನು ಅದೃಷ್ಟದ ಬಣ್ಣ ಹಸಿರು, ಹಳದಿ. ಅದೃಷ್ಟದ ದಿನ ಬುಧವಾರ ಮತ್ತು ಸೋಮವಾರ. ಅದೃಷ್ಟದ ದೇವತೆ ಗಣಪತಿ. ನೀವು ಸದಾಕಾಲ ಗಣಪತಿಯನ್ನು ಪ್ರಾರ್ಥನೆ ಮಾಡೋದ್ರಿಂದ, ಗಣಪತಿಯ ಆರಾಧನೆ ಮಾಡೋದ್ರಿಂದ ನಿಮ್ಮ ಇಷ್ಟಾರ್ಥಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಅದೃಷ್ಟದ ಸಂಖ್ಯೆ 5, 2, 6, 3. ಅದೃಷ್ಟದ ದಿನಾಂಕ 5, 14, 23. 5, 14, 23 ನಿಮ್ಮ ಅದೃಷ್ಟ ದಿನಾಂಕ. ನಿಮಗೆ ಮಿತ್ರ ರಾಶಿಗಳು ಅಂದರೆ ಯಾರು ಸ್ನೇಹವನ್ನು ಬಯಸುವಂಥ, ಸ್ನೇಹದಲ್ಲಿರ್ತಕ್ಕಂಥ ಇಂತಿಂಥ ರಾಶಿಯಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳು ನಿಮಗೆ ಹೆಚ್ಚು ಸ್ನೇಹ ಬೆಳೆಸ್ತಾರೆ. ಅದರಲ್ಲಿ ಮೇಷ, ಸಿಂಹ, ತುಲಾ, ಕನ್ಯಾ. ಮೇಷ, ಸಿಂಹ, ತುಲಾ, ಕನ್ಯಾ ಇದು ಮಿತ್ರ ರಾಶಿ. ಶತ್ರು ರಾಶಿಗಳು ಅಂದರೆ ಯಾವಾಗೂ ಶತ್ರುತ್ವವನ್ನು ಬಯಸ್ತಕ್ಕಂಥದ್ದು, ನಿಮ್ಮ ನೋಡಿದ್ರೆ ಆಗದಿರ ಇರ್ತಕ್ಕಂಥದ್ದು, ನೀವೇನೋ ಯೋಚನೆ ಮಾಡಿದ್ರೆ ಅದು ಬೇರೆ ಥರ ಆಗುವಂಥದ್ದು. ಅಂತಹ ವ್ಯಕ್ತಿಗಳು ಒಬ್ಬರು ಪಕ್ಕದಲ್ಲಿದ್ದಾಗ ನಿಮಗೆ ಏನಾದ್ರು ಒಂದು ಸಮಸ್ಯೆ ಎದುರಾಗುವಂಥದ್ದು. ಇಂತಹ ತೆಗೆದುಕೊಳ್ಬಹುದಾದ್ರೆ ಶತ್ರು ರಾಶಿ ಅಂತ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥ ವ್ಯಕ್ತಿಗಳು ಸ್ವಲ್ಪ ಮಟ್ಟಿಗೆ ನಿಮ್ಮ ಬಗ್ಗೆ ಬೇರೆ ಥರನೇ ಚಿಂತನೆ ಮಾಡ್ತಿರ್ತಾರೆ. ಅವರು ಇದ್ದಾಗ ಸ್ವಲ್ಪ ಹುಷಾರಾಗೇ ಇರಿ. ಅದೃಷ್ಟಕ್ಕೆ ಕಂತೆಗೆ ತಕ್ಕ ಬಂತೆ ಅಂತ ಗಂಡ ಹೆಂಡ್ತಿರದು ಏನಾದರೂ ಈ ಥರ ಆಗೋಗ್ಬಿಟ್ರೆ ಇಬ್ಬರ ಚಿಂತನೆ, ಇಬ್ಬರ ಹೋರಾಟ, ಇಬ್ಬರ ಮನಸ್ಸು, ಇಬ್ಬರ ಆಲೋಚನೆ, ಇಬ್ಬರ ವ್ಯಕ್ತಿತ್ವ ಹಬ್ಬ ಹೇಳ್ತಿರೋದು. ಇವರು ರೂಮಲ್ಲಿದ್ದರೆ ಅವ್ರು ಹಾಲಲ್ಲಿರ್ತಾರೆ, ಅವ್ರು ಹಾಲಲ್ಲಿದ್ದರೆ ರೂಮಲ್ಲಿರ್ತಾರೆ. ಇಬ್ಬರು ಒಂದು ಕಡೆ ಸೇರಿ ಗಲಾಟೆ ಮಾಡ್ಕೊಳ್ತಾರೆ. ಮಲಗಿರುವ ಮಂಚದಿಂದ ಒಬ್ಬರು ತಳಗಡೆ ಮಲ್ಕೋತಾರೆ, ಒಬ್ಬರು ಮೇಲೆ ಮಲಗ್ತಾರೆ. ಇದು ನಡೆಯುತ್ತೆ. ಅದರಿಂದ ರಾಶಿ ಫಲಗಳನ್ನು ಆಲೋಚನೆ ಮಾಡಿ ನಾವು ಇವೆಲ್ಲವನ್ನು ಸಿದ್ಧ ಗುಣಪದಕಗಳನ್ನು ನೋಡಬೇಕಾಗತ್ತೆ. ಒಂದು ಹೆಣ್ಣು ಗಂಡಿನ ಜಾತಕ ನೋಡಬೇಕಾದ್ರೆ ಇವೆಲ್ಲವನ್ನೂ ಆಲೋಚನೆ ಮಾಡಿದ್ರೆ ಆಗ ಸರಿ ಬರ್ತಕ್ಕಂಥದ್ದು. ಇನ್ನು ವಿಶೇಷವಾಗಿರ್ತಕ್ಕಂತಹ ಗುಣ ನಿರ್ಭಯವಾಗಿ ಓಡಾಡತಕ್ಕಂಥದ್ದು ಮತ್ತು ರಸಿಕತ್ವದಲ್ಲಿ ಮುಂದಾಗುವಂಥದ್ದು. ಯಾವಾಗೂ ರಸಿಕತ್ವನೇ, ಏನಾದರೂ ಒಂದು ಆಲೋಚನೆ ಮಾಡ್ತಕ್ಕಂಥದ್ದು, ಒಂದು ಹೊಸತನವನ್ನು ನೋಡ್ತಕ್ಕಂಥದ್ದು, ಒಂದು ಮನಸ್ಸಿಗೆ ಮೃದುವಾಗಿರ್ತಕ್ಕಂಥದ್ದು, ಒಂದು ಹೊಸತನವಾದಂಥ ಹೊಸ ಆಸೆ ಆಕಾಂಕ್ಷೆಗಳನ್ನು ಹುಟ್ಟಿಸ್ಕೊಳ್ತಕ್ಕಂಥದ್ದು. ಯಾರಾದರೂ ಕಣ್ಣಲ್ಲಿ ನೋಡಿದ್ರೆ ಸಂಪೂರ್ಣವಾಗಿ ಊಟ ಮಾಡಿದಷ್ಟೇ ಫಲ ಅನ್ಕೊಳ್ಳುವಂಥದ್ದು. ಅಂದರೆ ತನಗೆ ತಾನು ಸ್ಪರ್ಶಿಸಿದ್ರೆ ಮಾತ್ರ ಅಥವಾ ಇನ್ನೊಬ್ಬರ ತಟ್ಟೆಯಲ್ಲಿರ್ತಕ್ಕಂಥ ಪದಾರ್ಥ ನೋಡಿ ನಾನು ತಿಂದರೆ ಮಾತ್ರ ಅಲ್ಲ, ನಾನು ತಿಂದಿದ್ದೀನಿ, ನಾನು ನೋಡಿದ್ದೀನಿ, ನನಗೆ ಗೊತ್ತು, ಈ ಮಟ್ಟದ ಚಿಂತನೆ ಯಾಕಮ್ಮ ಇಲ್ಲ ಗುರುಜಿ, ಯೋಚನೆ ಮಾಡ್ತೀನಿ. ಬಹುಶಃ ಯಾರೋ ಮಿಥುನ ರಾಶಿಯವರು ನಿನ್ನ ಹಿಂದೆ ಮುಂದಿದ್ದಾರೆ, ಗೊತ್ತು, ಅದೇ ನಿನ್ನ ಮನಸ್ಸಲ್ಲಿರೋದು. ಯಾಕೆಂದ್ರೆ ಆ ಅಂಶಗಳು ಹಾಗಿರುತ್ತೆ, ಅದು ತಪ್ಪಲ್ಲ.
ಅದು ಆ ರಾಶಿಯ ಗುಣ. ಆ ಗುಣ ಹಾಗಿದ್ದಾಗ ಅದು ಹಾಗಿರಲೇಬೇಕು, ನಿರ್ಭಯ. ಮತ್ತೆ ಇನ್ನೊಂದೇನಂದ್ರೆ ಯಾರಿಗೂ ತಲೆ ಕೆಡಿಸ್ಕೊಳ್ಳಲ್ಲ. ಹೇಳ್ತಾರಲ್ಲ, ನಮ್ದು ರಾಮರಾಜ್ಯ, ಅಥವಾ ನಾವಿರ್ತಕ್ಕಂಥದ್ದೇ ಹೀಗೆ, ನಮ್ಮ ರಾಜ್ಯವೇ ಹೀಗೆ, ನಾನು ಬದುಕೋದೇ ಹೀಗೆ, ಈ ಪ್ರಕಾರವಾದಂತಹ ಒಂದಷ್ಟು ಮಾತು ಅಲ್ಲಿರುತ್ತೆ. ಇರಲಿ, ಮಿಥುನ ರಾಶಿಯವರಿಗೆ ಹಲಸಿನ ಮರ, ಮೃಗಶಿರ ನಕ್ಷತ್ರಕ್ಕೆ ಆಲದ ಮರ, ಆರಿದ್ರ ನಕ್ಷತ್ರಕ್ಕೆ ಕದಲಿ ಮರ, ಪುನರ್ವಸು ನಕ್ಷತ್ರಕ್ಕೆ ಬಿದಿರು, ಕದಲಿ, ಆಲ ಇದಿಷ್ಟೂ ಜೊತೆ ಆಗಿ ಹಲಸಿನ ಮರವನ್ನ ಯಾರು ಮಿಥುನ ರಾಶಿಯವರಿದ್ದೀರಿ, ಹಲಸಿನ ಮರದ ಹತ್ರ ನಿಂತು ಒಂದು ಪ್ರಾರ್ಥನೆ ಮಾಡಿ ಹಲಸಿನ ಮರವನ್ನು ಮುಟ್ಟಿ ನಮಸ್ಕಾರ ಮಾಡೋದ್ರಿಂದ ಒಳ್ಳೆಯ ಯಶಸ್ಸು ನಿಮಗಿರುತ್ತೆ. ಒಳ್ಳೆಯದಾಗ್ಲಿ, ಶುಭವಾಗ್ಲಿ. ವೃಶ್ಚಿಕ ಪಂಚಾಂಗ ಶ್ರವಣ ರಾಶಿ ಫಲ. ಖಂಡಿತಮ್ಮ. ಭಗವತಿ ಶ್ರೀಮದ್ ಮಹಾಲಲಿತಾಂ ಫಲಾ ತ್ರಿಪುರ ಸುಂದರಿ ಚಕ್ರೇಶ್ವರಿ ಫಲಾಂಬಿಕಾಯ ನಮಃ, ದುರ್ಗಾಂಬಿಕಾಯ ನಮಃ, ದಲಿತಾಂಬಿಕಾಯ ನಮಃ. ಶುಭ ಶುಕ್ರವಾರ, ಮಾಘಮಾಸ ಶುಕ್ಲ ಪಕ್ಷದ ಶುಭ ಶುಕ್ರವಾರದಂದು ತಮ್ಮೆಲ್ಲರ ಮನೋಕಾಮನೆ ಬೇಗ ಸಿದ್ಧಿಯಾಗಲಿ, ಒಳ್ಳೆಯದಾಗಲಿ. ಸರ್ವಮಂಗಳ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಿಕೆಂ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಭಗವತಿ ಶ್ರೀ ಪ್ಲವನಾಮ ಸಂವತ್ಸರೆ ಉತ್ತರಾಯಣಿ ಶಿಶಿಋತು ಮಾಘಮಾಸ ಶುಕ್ಲಪಕ್ಷ 11/2/2022 ಶುಕ್ರವಾರ, ದಶಮಿ, ಮೃಗಶಿರ ನಕ್ಷತ್ರ. ಇವತ್ತು ಬಹಳ ವಿಶೇಷವಾಗಿದೆ. ಇವತ್ತಿನ ತಿಥಿವಾರ ನಕ್ಷತ್ರ ಯೋಗ ಪ್ರಕಾರ ಮಾಘ ಮಾಸದ ಶುಕ್ಲಪಕ್ಷದ ಶುಕ್ರವಾರ ದಶಮಿ ತಿಥಿ ಇರತಕ್ಕಂಥದ್ದು. ಅದರಲ್ಲೂ ನಕ್ಷತ್ರ, ತಿಥಿ, ವಾರ, ನಕ್ಷತ್ರ, ಯೋಗ, ಕರಣ ಎಲ್ಲವೂ ವಿಶೇಷ. ಇಂತಹ ವಿಶೇಷವಾಗಿರ್ತಕ್ಕಂಥ ಈ ಶುಭ ದಿನ ತಮ್ಮ ಮನೋಕಾಮನೆಗಳ ಸಿದ್ಧಿಗಾಗಿ, ತಾವು ಮಾಡುವಂತಹ ಕಾಯಕದ ಅಭಿವೃದ್ಧಿಗಾಗಿ, ತಾವು ಯಾವ ಕೆಲಸವನ್ನು ಮಾಡಬೇಕಾಗಿದೆ, ಯಾವುದನ್ನು ಮಾಡಲಿಕ್ಕೆ ನೀವು ಮುಂದಾಗಿದ್ದೀರೋ ಅದರಲ್ಲಿ ಹೆಚ್ಚು ಲಾಭವನ್ನು ಸಿದ್ಧಿಪಡಿಸಿಕೊಳ್ಳುವಂಥ ಅದೃಷ್ಟ ಇರತಕ್ಕಂಥ ದಿನ. ಈ ಶುಭ ದಿನ ನಿಮ್ಮ ರಾಶಿಫಲ ಹೇಗಿದೆ, ರಾಶಿಯಲ್ಲಿರ್ತಕ್ಕಂಥ ಒಬ್ಬೊಬ್ಬರ ರಾಶಿಯಲ್ಲಿರ್ತಕ್ಕಂಥ ಲಾಭ ನಷ್ಟಗಳೇನು, ಇದ್ರ ಬಗ್ಗೆನೂ ತಿಳ್ಕೊಳ್ಳೋಣ. ಸರ್ವಸ್ಯಾತ್ಮ ಮಹಾಶಕ್ತಿರ ದೇವತಾಭ್ಯೋ ನಮಃ. ಸರ್ವಸ್ಯಾಪ್ತಿ ಸರ್ವಸಿದ್ಧಿತೈ ಸರ್ವದೇವತೇನ ಆಪ್ನೋತಿ ಸರ್ವಂಜಯತಿ. ಅಂಬಾ ಭಗವತಿ ಶ್ರೀ ಲಲಿತಾಂಬಿಕಾಯ ನಮಃ, ದುರ್ಗಾಂಬಿಕಾಯ ನಮಃ, ಶ್ರೀಮತೇ ನಮಃ, ಚಕ್ರೇಶ್ವರಿ ಬಾಲಾಂಬಿಕಾಯ ನಮಃ. ಸರ್ವಮಂಗಳ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೇ. ಓಂ ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ. ಭಗವತಿಯನ್ನು ಪ್ರಾರ್ಥನೆ ಮಾಡ್ತಾ, ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡಿ ರಾಶಿಫಲಗಳತ್ತ ಗಮನ ಹರಿಸೋಣ. ಮೊದಲನೇದಾದಂತಹದ್ದು ಮೇಷರಾಶಿ. ಮೇಷಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸಿಕೊಳ್ತೀರಿ. ಅಸಮಾಧಾನ ಎಂಬತಕ್ಕಂಥ ದೂರ ಆಗಿ ಸಮಾಧಾನಕರವಾಗಿರ್ತಕ್ಕಂತಹ ಫಲಾಫಲಗಳನ್ನು ಸಿದ್ಧಿಪಡಿಸಿಕೊಳ್ಳುವಂಥ ಯೋಗ ಫಲ ಇರತಕ್ಕಂಥ ದಿನ. ಆದರೆ ಸಣ್ಣ ಪುಟ್ಟ ವಿಚಾರಕ್ಕೂ ಸಹಿತ ಮೂಗಿಂತದಲ್ಲಿ ಕೋಪ ಇಟ್ಕೊಂಡಿರ್ತೀರಿ. ಮೇಷರಾಶಿಯವರು ಸಮಾಧಾನವಾಗಿರಿ, ತೃಪ್ತಿಕರವಾಗಿರಿ. ಬಂದದ್ದೇನೇ ಬಂದರೂ ಭಗವಂತನ ದಯವೊಂದಿರಲಿ ಎಂಬತಕ್ಕಂಥ ಹೆಜ್ಜೆ, ಆ ನಡೆ, ಆ ನುಡಿ ನಿಮ್ಮಲ್ಲಿರಬೇಕು. ಆದರೆ ಇವತ್ತು ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ತಲೆ ಕೆಡಿಸ್ಕೊಂಡು ಏನೋ ಆಗಬಾರ್ದಾಯ್ತೇನೋ ಅನ್ನೋ ತರಹ ಚಿಂತನೆ ಮಾಡ್ತಿರ್ತೀರಿ. ಇವತ್ತು ನಿಮ್ಮ ಫಲಾಫಲಗಳಲ್ಲಿ ಒಂದಷ್ಟು ಬದಲಾವಣೆ ತಂದುಕೊಂಡು ಮತ್ತಷ್ಟು ಅಭಿವೃದ್ಧಿಯನ್ನು ನೋಡುವಂತಹದ್ದು, ತೃಪ್ತಿಕರವಾದಂಥ ಬದುಕನ್ನು ಕಾಣುವಂಥದ್ದು, ಗುರು ಹಿರಿಯಲ್ಲಿ ನಮ್ರತೆಯಿಂದ ನಡ್ಕೊಳ್ತಕ್ಕಂಥದ್ದು, ಯಾರೊಬ್ಬರನ್ನ ಮಾತಾಡಬೇಕಾದ್ರೂ ಸೌಜನ್ಯವಾಗಿ ಮಾತಾಡ್ತಕ್ಕಂಥದ್ದು ಮಾಡೋದ್ರಿಂದ ಮತ್ತಷ್ಟು ಅಭಿವೃದ್ಧಿಯನ್ನೇ ಕಾಣ್ತೀರಿ. ಹಾಗೆ ಇವತ್ತು ನೀವು ಮಾಡಬೇಕಾಗಿರ್ತಕ್ಕಂಥ ಕೆಲಸಗಳಲ್ಲಿ ಒಂದಷ್ಟು ಪ್ರವರ್ಧಮಾನಕ್ಕೆ, ಒಂದು ಅರ್ಥಗರ್ಭಿತವಾದಂತಹ ಬದುಕನ್ನು ಕಾಣಬೇಕಾದ್ರೆ ಲಕ್ಷ್ಮೀನಾರಾಯಣರ ಪ್ರಾರ್ಥನೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಅದರಲ್ಲೂ ಇವತ್ತಿನ ದಿವಸ ರಾಹುಕಾಲ ಸನ್ನಿವೇಶದಲ್ಲಿ ಹನುಮನ ಪ್ರಾರ್ಥನೆ ಮಾಡಿ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ. ಇನ್ನು ವೃಷಭ ರಾಶಿ ಲಗ್ನದಲ್ಲಿರ್ತಕ್ಕಂಥವರು ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ ಒಳ್ಳೆ ಮನಸ್ಸಿನಿಂದ ತಾವು ಮಾಡುವಂತಹ ಏನೇ ಒಂದು ಚಿಂತನೆ ಇರಬಹುದು, ಯಾವುದೇ ಕೆಲಸ ಇರಬಹುದು, ಅಥವಾ ವೃತ್ತಿಯಲ್ಲಿ ಒಂದು ಅಭಿವೃದ್ಧಿ ಇರಬಹುದು, ಎಲ್ಲವನ್ನು ಸಹಿತ ಸಿದ್ಧಿಪಡಿಸಿಕೊಳ್ಳುವಂತಹ ಯೋಗ ಫಲ ಇದೆ. ಆದರೆ ಸಣ್ಣ ಸಣ್ಣ ವಿಚಾರವನ್ನು ಸಹಿತ ಒಂದಷ್ಟು ಬೇರೆ ಥರನೇ ಚಿಂತನೆ ಮಾಡ್ತಿರ್ತೀರಿ. ಯಾವುದು ಬೇಡವೋ, ಯಾವುದು ಸರಿ ಇಲ್ವೋ, ಯಾವುದು ಸರಿ ಆಗುವುದಿಲ್ವೋ ಅಂತಹದ್ರ ಬಗ್ಗೆ ನಿಮ್ಮ ಆಲೋಚನೆ ಹೋಗ್ತಾ ಇರುತ್ತೆ, ನಿಮ್ಮ ಚಿಂತನೆ ಇರುತ್ತೆ. ಆದರೆ ವೃತ್ತಿಪರವಾಗಿ ಅಭಿವೃದ್ಧಿಯನ್ನು ಕಂಡು ಏನಾದರೂ ಒಂದು ಹೊಸತನವನ್ನು ಕಾಣಬೇಕು ಅಂದರೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ದೇವಿಯ ಪ್ರಾರ್ಥನೆ. ಸರ್ವಮಂಗಳ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಿಕೆಂ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ದೇವಿನ ಪ್ರಾರ್ಥನೆ ಮಾಡಿ ಸರ್ವಮಂಗಳ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಅಂದರೆ ದೇವಿನ ಪ್ರಾರ್ಥನೆ ಮಾಡ್ತಾ ದೇವಿಯ ಹೆಸರಲ್ಲಿ ಒಂದಷ್ಟು ಹೆಸರು ಕಾಳು ಅಥವಾ ಹೆಸರು ಬೇಳೆ, ಒಂದಷ್ಟು ಬೆಲ್ಲ ಇಂತಹದ್ದನ್ನು ದೇವಿ ಆಸ್ಥಾನಕ್ಕೆ ಕೊಟ್ಟು ಪ್ರಾರ್ಥನೆ ಮಾಡಿದ್ರೆ ವೃಷಭ ಲಗ್ನದಲ್ಲಿರ್ತಕ್ಕಂಥವ್ರು ಮತ್ತಷ್ಟು ಅನುಕೂಲವನ್ನು ಸಿದ್ಧಿಪಡಿಸ್ಕೊಳ್ತೀವಿ.
ವೃಷಭ ರಾಶಿ ವೃಷಭ ಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ. ಗುರು ಚಂದ್ರರ ಯೋಗ ಇದ್ದಾಗ ನಿಮ್ಮ ಕೆಲಸ ಕಾರ್ಯಗಳಲ್ಲೂ ಸಹಿತ ಅಷ್ಟೇ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬಹುದು, ಅನುಕೂಲವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಗಣಪತಿಯ ಪ್ರಾರ್ಥನೆ ಮಾಡಿ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಳಿ. ಇನ್ನು ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಗುರುವಿನ ಅನುಗ್ರಹ ಇದೆ. ವ್ಯಾಪಾರದಲ್ಲಿ ಅಭಿವೃದ್ಧಿ ಕಾಣ್ತೀರಿ. ಮನಸ್ಸಲ್ಲಿರ್ತಕ್ಕಂಥ ಆಸೆ ಆಕಾಂಕ್ಷೆ ಈಡೇರಿಸಿಕೊಳ್ತೀರಿ. ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ಹಣಕಾಸಿನ ಬಗ್ಗೆ ಸ್ವಲ್ಪ ಜೋಪಾನವಾಗಿರಿ. ದೂರಭಾರ ಪ್ರಯಾಣದ ಬಗ್ಗೆ ಚಿಂತನೆ ಮಾಡ್ತಿರ್ತೀರಿ, ಅಥವಾ ತೀರ್ಥಕ್ಷೇತ್ರ ಪುಣ್ಯಕ್ಷೇತ್ರದ ಬಗ್ಗೆ ಒಂದಷ್ಟು ಆಲೋಚನೆ, ಕುಟುಂಬದ ನಿರ್ವಹಣೆಗಾಗಿ ಕುಟುಂಬದಲ್ಲಿರ್ತಕ್ಕಂಥ ಸದಸ್ಯರ ಬಗ್ಗೆ ಒಂದಷ್ಟು ಚಿಂತನೆ ಮಾಡ್ತಕ್ಕಂಥದ್ದು, ಒಳ್ಳೆ ಆತ್ಮೀಯರನ್ನ ಸ್ನೇಹಿತರನ್ನ ನೀವು ಉಪಯೋಗಿಸಿಕೊಂಡು ಅವರಿಂದ ಒಂದಷ್ಟು ಅನುಕೂಲವನ್ನು ಸಿದ್ಧಿಪಡಿಸಿಕೊಳ್ಳುವಂಥದ್ದು, ಭೂಮಿಗೆ ಸಂಬಂಧಪಟ್ಟ ವಿಚಾರದಲ್ಲಿ ಒಂದಷ್ಟು ಚಿಂತನೆ ಮಾಡತಕ್ಕಂಥ ಯೋಗ ಫಲ ಇವತ್ತಿನ ದಿನ ಇದೆ. ಇವತ್ತು ನಿಮಗೆ ಒಂದಷ್ಟು ವಿಶೇಷವಾಗಿರತಕ್ಕಂಥ ಅಂದರೆ ತುಂಬಾ ಹಳೆಯ ಸ್ನೇಹಿತರಿರಲಿ, ಅಥವಾ ಹಳೆಯ ಕಾಲದಲ್ಲಿ ಎಲ್ಲೋ ಇಟ್ಟಿರ್ತಕ್ಕಂಥ ಏನಾದ್ರು ಒಂದಷ್ಟು ನಿಧಿ ಸಂಪತ್ತುಗಳಿರಲಿ, ಅಥವಾ ನೀವು ಕೂಡಿಟ್ಟಂಥ ಹಣ ನೀವು ಮರೆತು ಪುನಃ ಅದು ಇವತ್ತು ನಿಮ್ಮ ಕೈ ಸಿಗುವಂಥದ್ದಾಗಲಿ, ಇಂತಹದ್ದೇನಾದ್ರು ಒಂದು ವಿಶೇಷತೆ ಕಾಣುವಂಥ ಅದೃಷ್ಟ ಇರತಕ್ಕಂಥ ದಿನ. ಒಟ್ಟಾರೆ ಹೇಳಬೇಕಂದ್ರೆ ಮಿಥುನ ರಾಶಿಯವರಿಗೆ ಅದೃಷ್ಟವೂ ಇದೆ. ಅದ್ರ ಹಿಂದೆ ಸಣ್ಣ ಪುಟ್ಟ ಸಮಸ್ಯೆಗಳು ಎದುರಾಗಬಹುದು. ಸಮಸ್ಯೆಗಳನ್ನು ದೂರ ಮಾಡ್ಕೊಳ್ಳಿಕ್ಕೋಸ್ಕರ ಲಕ್ಷ್ಮೀ ನರಸಿಂಹಸ್ವಾಮಿನ ಪ್ರಾರ್ಥನೆ ಮಾಡೋದ್ರಿಂದ ಅದರಿಂದ ಅನುಕೂಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿಲ್ಲ, ಗುರು ಇರ್ತಕ್ಕಂಥ ಆಸ್ಥಾನವೂ ಅಷ್ಟು ಸಮಂಜಸಬದ್ದಲ್ಲ. ಗುರುಚಂದ್ರರ ಯೋಗ ಸರಿ ಇಲ್ಲದಿದ್ದಾಗ ಸಮಸ್ಯೆ ಎಂಬತಕ್ಕಂಥದ್ದು ಹಾಗೇ ಬರ್ತಿರುತ್ತೆ. ಸಮಸ್ಯೆಗಳಿಂದ ಮುಕ್ತರಾಗಿ ಒಂದಷ್ಟು ನೆಮ್ಮದಿಯನ್ನು ಕಾಪಾಡ್ಕೋಬೇಕಾದ್ರೂ ದೇವಿಯ ಅನುಗ್ರಹದಿಂದ ಮಾತ್ರ ಸಾಧ್ಯ ಆಗುತ್ತೆ. ದೇವಿಯನ್ನ ಶ್ರದ್ಧಾಭಕ್ತಿಯಾಗಿ ಪ್ರಾರ್ಥನೆ ಮಾಡಿ, ಒಳ್ಳೆ ಮನಸ್ಸಿನಿಂದ ಒಳ್ಳೆಯದ್ರ ಬಗ್ಗೆ ಚಿಂತನೆ ಮಾಡಿದ್ರೆ ಆ ಫಲಾಫಲಗಳು ಖಂಡಿತ ನಿಮ್ಮದಾಗತ್ತೆ. ಇವತ್ತು ನಿಮ್ಮ ವೃತ್ತಿಯಲ್ಲಿ ಏನಾರು ಒಂದು ಅದು ಅಭಿವೃದ್ಧಿ ಪಡಿಸ್ಕೋಬೇಕು, ಒಂದಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು ಅಂದ್ರೆ ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದಲ್ಲಿ ಜನಿಸಿರ್ತಕ್ಕಂಥವ್ರು ಇವತ್ತು ಶಕ್ತಿ ದೇವತೆಯನ್ನು ಪ್ರಾರ್ಥನೆ ಮಾಡಿ ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ ಈ ಪ್ರಕಾರವಾಗಿ ದುರ್ಗಾ ಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡಿ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗ್ಲಿ, ಶುಭವಾಗ್ಲಿ. ಗುರುಜೀಗ ಸಿಂಹರಾಶಿಯಿಂದ ಖಂಡಿತ. ಇನ್ನು ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತೆ ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತೆ ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಅಸಮಾಧಾನ ಎಂಬತಕ್ಕಂಥ ದೂರ ಮಾಡಿಕೊಂಡು ಸಮಾಧಾನಕರವಾಗಿರ್ತಕ್ಕಂಥ ಅದೃಷ್ಟದ ದಿನ ನಿಮ್ಮದಾಗುತ್ತೆ. ಸಿಂಹಲಗ್ನದಲ್ಲಿರ್ತಕ್ಕಂಥವರು ಈ ಶುಭ ದಿನ ಇವತ್ತಿನ ತಿಥಿವಾರ ನಕ್ಷತ್ರಚಾರ ಪ್ರಕಾರ ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ. ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂದ್ಕೊಂಡ್ರು ಆ ಕೆಲಸದಲ್ಲಿ ಸಾಕಷ್ಟು ಪ್ರಬಲಮಾನಕ್ಕೆ ಬರತಕ್ಕಂಥದ್ದು, ಅಭಿವೃದ್ಧಿಯನ್ನು ಕಾಣತಕ್ಕಂಥದ್ದು, ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸಿಕೊಳ್ಳುವಂತಹ ಯೋಗ ಫಲ ನಿಮ್ಮದಾಗುವಂತಹದ್ದು. ಆದರೆ ಇವತ್ತಿನ ದಿವಸ ತಾವು ಮಾಡುವಂಥ ಕೆಲಸದಲ್ಲಿ ಏನಾದರೂ ಒಂದಷ್ಟು ಬದಲಾವಣೆಗಳನ್ನು ತಂದುಕೊಳ್ಬೇಕಾದ್ರೂ, ತಾವು ಮಾಡುವಂಥ ಕೆಲಸದಲ್ಲಿ ಮತ್ತಷ್ಟು ಅಭಿವೃದ್ಧಿಯನ್ನು ತರಬೇಕಾದ್ರೂ ಲಕ್ಷ್ಮೀನಾರಾಯಣರ ಪ್ರಾರ್ಥನೆ ಮಾಡಿ, ಸಾಧ್ಯವಾದರೆ ಒಂದು ಗೋ ಪ್ರಾರ್ಥನೆ ಮಾಡಿ, ಗೋ ಮಹಾಲಕ್ಷ್ಮಿಯನ್ನು ಸ್ಪರ್ಶಿಸಿ, ಅಂದರೆ ಗೋವಿನ ಸ್ಪರ್ಶನೆ ಮಾಡಿ ಆ ನಮಸ್ಕಾರ ಮಾಡತಕ್ಕಂಥದ್ದು, ಗೋಗ್ರಾಸ ಕೊಡ್ತಕ್ಕಂಥದ್ದು, ಗೋವಿಗೆ ಇಷ್ಟು ಅಕ್ಕಿ ಬೆಲ್ಲ ಬಾಳೆಹಣ್ಣು ಕೊಡತಕ್ಕಂಥದ್ದು, ಇಂತಹ ಒಂದು ಕಾಯಕವನ್ನು ಮಾಡಿ ಗೋ ಪ್ರಾರ್ಥನೆಯಿಂದ ಪ್ರಾರಂಭಿಸುವಂತಹ ಈ ಶುಭ ದಿನ ಸಿಂಹರಾಶಿಯವರಿಗೆ ಸಾಕಷ್ಟು ಒಳಿತಿದೆ. ಹಾಗೆ ಸಿಂಹಲಗ್ನದಲ್ಲಿ ಇರ್ತಕ್ಕಂಥವರು ಶುಭ ಸಂಧ್ಯಾಕಾಲ 4 ರಿಂದ 6 ಗಂಟೆ 20 ನಿಮಿಷ, 4 ರಿಂದ 6 ಗಂಟೆ 20 ನಿಮಿಷ ಅಷ್ಟು ಚೆನ್ನಾಗಿರ್ತಕ್ಕಂಥದ್ದಲ್ಲ. ಈ ಸಮಯದಲ್ಲಿ ಹಲವಾರು ತೊಂದರೆ ತಾಪತ್ರೆಗಳು ಎದುರಾಗಬಹುದು. ಬಹಳ ಜೋಪಾನ ಇರಿ. ಈ ಸಮಯದಲ್ಲಿ ಏನೇ ಮಾತಾಡಬೇಕಾದ್ರೂ, ಯಾವುದೇ ಕಾಗದ ಪತ್ರಕ್ಕೆ ಸಹಿ ಹಾಕಬೇಕಾದ್ರೂ, ಯಾವುದೇ ವ್ಯವಹಾರಗಳನ್ನು ಮಾಡಬೇಕಾದ್ರೂ ಸ್ವಲ್ಪ ಜೋಪಾನವಾಗಿರ್ತಕ್ಕಂಥದ್ದು ಬಹಳ ಉತ್ತಮ. ಒಳ್ಳೆಯದಾಗಲಿ. ಇನ್ನು ಕನ್ಯಾರಾಶಿ ಕನ್ಯಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ. ತುಂಬಾ ದಿವಸಗಳ ನಂತರ ಒಂದು ಅಭಿವೃದ್ಧಿ ಇರತಕ್ಕಂಥ ದಿನ. ಸ್ವಂತ ಕೆಲಸ ಆಗಲಿ, ಉದ್ಯೋಗ ಆಗಲಿ, ವ್ಯವಹಾರ ಆಗಲಿ, ಯಾವುದೇ ವೃತ್ತಿ ಧರ್ಮದಲ್ಲಿರ್ತಕ್ಕಂಥವ್ರಾದ್ರೂ ಏನಾದ್ರು ಒಂದು ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂದ್ಕೊಂಡ್ರೆ ಆ ಕೆಲಸದಲ್ಲಿ ಮತ್ತಷ್ಟು ಲಾಭವನ್ನು ಕಾಣುವಂಥದ್ದು, ಒಳ್ಳೆ ಮನಸ್ಸಿನಿಂದ ತಾವು ತೆಗೆದುಕೊಳ್ಳುವಂತಹ ನಿರ್ಣಯ ಅರ್ಥಪೂರ್ಣವಾಗಿ ಸಿದ್ಧಿಪಡಿಸಿಕೊಳ್ತಕ್ಕಂಥದ್ದು. ಅಷ್ಟೇ ಅಲ್ಲದಿರ ಇವತ್ತಿನ ಕೆಲಸ ಕಾರ್ಯಗಳಲ್ಲಿ ಮತ್ತಷ್ಟು ಲಾಭವನ್ನು ತಂದುಕೊಳ್ತೀರಿ, ಒಳ್ಳೆ ಫಲಾಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆ ಮನಸ್ಸಿನಿಂದ ತಾವು ತೆಗೆದುಕೊಳ್ಳುವಂತಹ ಅಥವಾ ಮಾಡುವಂತಹ ಕೆಲಸದಲ್ಲಿ ಆ ಒಳ್ಳೆ ನಿರ್ಣಯವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಆದರೆ ಸಣ್ಣ ಪುಟ್ಟ ವಿಚಾರಕ್ಕೆ ಮೂಗಿಂತುದಿಯಲ್ಲಿ ಕೋಪ ಇಟ್ಕೊಂಡು ಆ ಕೋಪದಿಂದ ಆಗುವ ಒಳ್ಳೆ ಕೆಲಸವನ್ನು ಹಾಳು ಮಾಡ್ಕೊಳ್ತೀರಿ. ತಾಳ್ಮೆ ಇರಲಿ, ತಾಳಿದವನು ಬಾಳಿ ಅನ್ನುವಂತ ಹಿರಿಯರು ಹೇಳಿದ್ದಾರೆ. ಆ ತಾಳ್ಮೆ ನಿಮ್ಮಲ್ಲಿ ಇಟ್ಕೊಂಡು ಸಾಧ್ಯವಾದಷ್ಟು ಇವತ್ತು ಮಧ್ಯಾಹ್ನ 12 ರಿಂದ 4 ಯಾವುದೇ ಕೆಲಸ ಕಾರ್ಯ ಮಾಡಬೇಕಾದ್ರೆ ಒಂದು ಸತಿ ಆಲೋಚನೆ ಮಾಡೋದನ್ನ 2 ಸತಿ ಆಲೋಚನೆ ಮಾಡಿ. ಯಾವುದು ಸರಿಯೋ ತಪ್ಪೋ ಅದ್ರ ಬಗ್ಗೆ ಸರಿಯಾದ ಒಂದು ವಿಮರ್ಶೆ ಮಾಡಿ ಸರಿಯಾದಂಥ ತೀರ್ಮಾನಕ್ಕೆ ಬನ್ನಿ. ಹಾಗೆ ನೀವು ಮಾಡುವ ಕೆಲಸದಲ್ಲಿ ಏನಾದ್ರು ಒಂದಷ್ಟು ಬದಲಾವಣೆಗಳನ್ನು ತಂದುಕೊಂಡು ಒಳ್ಳೆಯ ಅನುಕೂಲವನ್ನು ಸಿದ್ಧಿಪಡಿಸಿಕೊಳ್ಳಬೇಕಾದ್ರೂ ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡಿ. ಏಕದಂತಾಯುಧ್ಮಹೇ ವಕ್ರದುಂಡಾಯುಧಿಮಹೇ ತನ್ನೋದಂತೆ ಪ್ರಚೋದಯಾತ್. ಗಣಪನ ಪ್ರಾರ್ಥನೆ ಮಾಡಿ ಒಳ್ಳೆಯ ಸನ್ಮಾರ್ಗದತ್ತಿದ್ರೆ ಅಷ್ಟೇ ಒಳ್ಳೆ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ.
ಮಾಡುವ ಪ್ರತಿಯೊಂದು ಕಾಯಕದಲ್ಲೂ ಪ್ರವರ್ಧಮಾನಕ್ಕೆ ಬಂದು ಅರ್ಥಗರ್ಭಿತವಾದಂತಹ ಬದುಕನ್ನು ಕಾಣಬೇಕಾದ್ರೆ ಲಕ್ಷ್ಮೀನಾರಾಯಣರ ಧ್ಯಾನ ಬಹಳ ಮುಖ್ಯವಾಗಿರತಕ್ಕಂಥದ್ದು. ಶಕ್ತಿ ದೇವತೆಯನ್ನು ಪ್ರಾರ್ಥನೆ ಮಾಡಿ ಓಂ ದುಂ ದುರ್ಗಾಯಿ ನಮಃ ಈ ಪ್ರಕಾರವಾಗಿ ದುರ್ಗಾ ಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡಿದ್ರು ಕನ್ಯಾ ರಾಶಿಯವರು ಸಾಕಷ್ಟು ಒಳಿತನ್ನು ಸಿದ್ಧಪಡಿಸಿಕೊಳ್ತೀರಿ. ಇನ್ನು ತುಲಾರಾಶಿ. ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಮನಸ್ಸಿಗೆ ಶಾಂತಿ ನೆಮ್ಮದಿ ಇದೆ. ವ್ಯಾಪಾರ ವ್ಯವಹಾರಗಳ ಅಭಿವೃದ್ಧಿ ಇದೆ. ಏನೋ ಒಂದು ಸಾಧನೆ ಮಾಡಿದ್ದೇನೆ, ಸಾಧಿಸಿದ್ದೇನೆ, ಅಥವಾ ನನ್ನ ಸಾಧನೆಯಲ್ಲಿ ಒಂದು ತೃಪ್ತಿಕರವಾದ ಬದುಕಿದೆ ಎಂಬತಕ್ಕಂಥದರ ಚಿಂತನೆ ನಿಮಗಿರುತ್ತೆ. ಆದ್ರೂ ಮಧ್ಯದಲ್ಲೇ ಸಣ್ಣ ಪುಟ್ಟ ಸಮಸ್ಯೆ ಇರಬಹುದು. ಕುಟುಂಬದಲ್ಲಿರ್ತಕ್ಕಂಥವರ ಆರೋಗ್ಯ ಸರಿಯಿಲ್ಲದೆ ಇರತಕ್ಕಂಥದ್ದು, ಅಥವಾ ನಿಮ್ಮ ಆರೋಗ್ಯದ ಬಗ್ಗೆ ಒಂದಷ್ಟು ಕಾಳಜಿ ಇಟ್ಕೊಳ್ಬೇಕಾಗಿರ್ತಕ್ಕಂಥದ್ದು, ಕೊಟ್ಟ ಹಣಕಾಸಿನ ಬಗ್ಗೆ ಪುನಃ ವಾಪಸ್ ಬರ್ಲಿಕ್ಕೆ ಆಗದಿರತಕ್ಕಂಥ ಪರಿಸ್ಥಿತಿಯಲ್ಲಿ ಚಿಂತನೆ ಮಾಡತಕ್ಕಂಥದ್ದು, ವೃತ್ತಿಯಲ್ಲಿ ಅಭಿವೃದ್ಧಿ ಕಾಣಬೇಕು ಅಂದ್ಕೊಂಡ್ರೆ ಏನು ಕಾಣಲಿಕ್ಕೆ ಆಗದಿರತಕ್ಕಂಥದ್ದು, ಒಂದಾ ಎರಡ ಸಮಸ್ಯೆಯ ಸೆರಮಾಲೆ ಇವತ್ತು ಮಧ್ಯಾಹ್ನ 1 ಗಂಟೆಯಿಂದ 4:20 ಮಧ್ಯದಲ್ಲಿ ಬಂದು ಹೋಗುತ್ತೆ. ಈ ಸಮಯದಲ್ಲಿ ಬರ್ತಕ್ಕಂಥ ಸಮಸ್ಯೆಗಳ ಮನಸ್ಸು ದೃಢ ಸಂಕಲ್ಪ ಇರಬೇಕು. ಇದೇ ಸಮಯದಲ್ಲಿ ಸಾಧ್ಯವಾದರೆ ಇನ್ನೊಬ್ಬ ಹಸಿದ ವ್ಯಕ್ತಿಗೆ ಒಂದಿಷ್ಟು ಅನ್ನವನ್ನು ಉಣಬಡಿಸೋ ಕಾಯಕ ಮಾಡಬೇಕು. ಜೊತೆಗೆ ಸಾಧ್ಯವಾದರೆ 1 ಚಿಟಿಕೆ ಅರಿಶಿನ ಪುಡಿಯನ್ನು ನಿಮ್ಮ ಅಂಗೈಯಲ್ಲಿ ಹಾಕೊಂಡು 1-2 ಹನಿ ನೀರು ಹಾಕೊಂಡು ಅರಿಶಿಣದ ಉಂಡೆಯನ್ನು ಮಾಡಿ ಅದನ್ನು ದಕ್ಷಿಣಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಅದನ್ನು ಹಸಿರು ಗಿಡದ ಮೇಲೆ ಹಾಕಿದ್ರೆ ಈ ಸಮಯದಲ್ಲಿ ಬರ್ತಕ್ಕಂಥ ದೋಷಗಳು ದೂರ ಆಗುತ್ತೆ. ಅಷ್ಟೇ ಅಲ್ಲದಿರ ಒಂದು ದೇವಿಯ ಪ್ರಾರ್ಥನೆ ಅಥವಾ ಹನುಮ ಪ್ರಾರ್ಥನೆಯಿಂದ ತುಲಾರಾಶಿಯವರು ಒಂದಷ್ಟು ಬೆಳಕನ್ನು ಕಾಣ್ತೀರಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿರೋದ್ರಿಂದ ಯಾವ ಭಯವೂ ಪಡಬೇಕಾದಿಲ್ಲ. ಧೈರ್ಯವಾಗಿ ಒಂದೆಜ್ಜೆ ಮುಂದೆ ಹಾಕಿ ಮಾಡುವ ಎಲ್ಲಾ ಕೆಲಸಗಳಲ್ಲೂ ಸಹಿತ ಯಶಸ್ಸನ್ನೇ ಸಿದ್ಧಪಡಿಸ್ಕೊಳ್ತೀರಿ. ಸಣ್ಣ ಪುಟ್ಟ ವಿಚಾರಕ್ಕೂ ಸಹಿತ ಸ್ವಲ್ಪ ಅಸಮಾಧಾನ ಉಂಟಾಗಬಹುದು, ಆದರೂ ಭಯಪಡಬೇಕಾದಿಲ್ಲ. ಧೈರ್ಯದಿಂದ ಒಂದೆಜ್ಜೆ ಮುಂದೆ ಹಾಕಿದ್ರೆ ಅದನ್ನ ನೀವು ಸಿದ್ಧಪಡಿಸ್ಕೊಳ್ತೀರಿ. ಹಾಗೆ ತಂತ್ರಸಾರಗಳ ಬಗ್ಗೆ ಅಂದ್ರೆ ನಿಮಗಿರುವಂತಹ ಆತಂಕದ ವಿಚಾರ ಅಂದ್ರೆ ಒಂದಷ್ಟು ತಂತ್ರಸಾರಗಳು, ಆ ತಂತ್ರಸಾರಗಳು ಅಥವಾ ಮಾಡಿರುವಂತಹ ಕೆಲಸ ಅಥವಾ ನಾನು ಮಾಡ್ತಿರ್ತಕ್ಕಂಥ ಕೆಲಸ ಅಥವಾ ನಾನು ಮಾಡುವಂತಹ ವೃತ್ತಿ ಧರ್ಮದಲ್ಲಿ ಅಭಿವೃದ್ಧಿ ಅಂತಕ್ಕಂಥದ್ದು, ಇದೆಲ್ಲದರ ಬಗ್ಗೆ ಒಂದಷ್ಟು ವಿಮರ್ಶೆ ಇದೆ, ಒಂದಷ್ಟು ಚಿಂತನೆ ಇದೆ. ಇದನ್ನ ಸರಿಪಡಿಸಿಕೊಂಡು ತಾಯಿ ಭುವನೇಶ್ವರಿ ರಾಜರಾಜೇಶ್ವರಿಯನ್ನು ಪ್ರಾರ್ಥನೆ ಮಾಡೋದ್ರಿಂದ ಮತ್ತಷ್ಟು ಅರ್ಥಗರ್ಭಿತವಾದಂತಹ ಜೀವನವನ್ನು ಸುಧಾರಿಸ್ಕೊಳ್ತೀರಿ. ಒಳ್ಳೆ ಫಲಾಫಲಗಳು ಸಿದ್ಧಿಯಾಗುವಂತಹ ಅದೃಷ್ಟ ಇರತಕ್ಕಂಥ ದಿನ ಆದ್ರಿಂದ ತಮ್ಮ ಚಿಂತನೆ ಬಹಳ ಅಮೂಲ್ಯವಾಗಿರುತ್ತೆ. ಒಳ್ಳೆಯದಾಗ್ಲಿ, ಶುಭವಾಗ್ಲಿ. ಇನ್ನು ಕಡೆಯ 4 ರಾಶಿಗಳಲ್ಲಿ ಇರುವಂತಹ ಈ ದಿನದ ಭವಿಷ್ಯ ಹೇಗಿದೆ ಅಂತ ಮತ್ತೆ ತಿಳಿಸ್ಕೊಡ್ತಾರೆ ಗುರುಜರು. ಮುಂದಿನ ಭಾಗದಲ್ಲಿ ಕಾಯ್ತಾರಿ. ವೀಕ್ಷಕರೇ, ನಿನ್ನೆ ಸಮಯದ ಅಭಾವದಿಂದ ಶಾಲಿನಿ ಅವರು ಬರೆದಿರುವಂತಹ ಪತ್ರಕ್ಕೆ ಅವರ ಸಮಸ್ಯೆಗೆ ಉತ್ತರವನ್ನ ಕೊಡೋದಕ್ಕೆ ಸಾಧ್ಯ ಆಗಲಿಲ್ಲ. ಚಿತ್ರಮೂಲಿಕೆಯಿಂದ ಏನ್ ಮಾಡ್ಕೊಳ್ಬಹುದು ಅನುಷ್ಠಾನವನ್ನ ಅಂತ ಗುರುಜರು ತಿಳಿಸ್ತಾ ಇದ್ರು. ಬನ್ನಿ ಹಾಗಿದ್ರೆ ಅದಕ್ಕೆ ಪರಿಹಾರವನ್ನ ಮತ್ತೀಗ ತಿಳ್ಕೊಳೋ ಗುರುಜರಿಂದ. ಗುರುಜಿ, ಆ ಲೆಟ್ರು ಒಂದಿಷ್ಟು ಸೂಕ್ಷ್ಮತೆ ಒಂಚೂರು. ವಡ್ಗೆರೆಯಿಂದ ಶಾಲಿನಿ ಅವರು ಬರೆದಿದ್ರು ಗುರುಜಿ ಪತ್ರ. ಈ ಕಡೆ ಗಂಡನ ಮನೇಲೂ ಇರೋದಕ್ಕೆ ನೆಲೆ ಇಲ್ಲ ಮತ್ತು ತಂದೆಯವರು ಕೂಡ ಕೋಪ ಮಾಡ್ಕೊಂಡಿದ್ದಾರೆ. ಯಾಕಂದ್ರೆ ಪೊಲೀಸ್ ಕಂಪ್ಲೇಂಟ್ ಆಗಿರೋದ್ರಿಂದ ಎಷ್ಟೇ ಕಷ್ಟಗಳಾಗಿದ್ರು ಅವರು ಗಂಡನಿಗೆ ಸಪೋರ್ಟ್ ಮಾಡಿ ಅವ್ರ ಜೊತೆಗೆ ಇದ್ರು. ಗಂಡ ಈಗ ಹೆಂಡತಿನ ಮನೆಗೆ ಕರ್ಕೊಳ್ತಾ ಇಲ್ಲ. ಈ ಕಡೆ ತಂದೆನೂ ಇಲ್ಲ, ಗಂಡನೂ ಇಲ್ಲ, ಹಾಗಾಗಿದೆ ಈಗ ಈ ಪ್ರಕಾರ ಇದೆ. ಆದ್ರೆ ಇದರ ಮಧ್ಯದಲ್ಲಿ ಪ್ರಾರಂಭಿಕ ಕ್ಷಣ ಇವರು ಪ್ರೀತಿ ಮಾಡಿ ಮದುವೆ ಆಗಿರೋದು ಅಲ್ವಾ? ಯಾವತ್ತು ಒಂದ್ಸತಿ ಪ್ರೀತಿ ವಿಶ್ವಾಸ ಲವ್ ಅಂದ್ಮೇಲೆ ಆಗ ತಂದೆ ತಾಯಿ ಸ್ವಲ್ಪ ವಿರೋಧ ಮಾಡೇ ಮಾಡ್ತಾರೆ. ಯಾಕೆಂದ್ರೆ ಬಾಲ್ಯದಿಂದ ಸಣ್ಣ ಮಗುವಾಗಿದ್ದಾಗ ಏನೂ ಅರಿವಿಲ್ದಿದ್ದಾಗ ಒಂದು ಮೂಲೆಯಲ್ಲಿ ಹಾಕಿದ್ರೆ ಅಲ್ಲೇ ಇದ್ದು ಯಾರ ಅಪ್ಪ ಅಮ್ಮ ಯಾರು ಒಂದ್ ಸ್ವಲ್ಪ ಆ ಸಮಯಕ್ಕೆ ಆಹಾರ ಕೊಟ್ರೆ ಅವರೇ ನನ್ನ ತಂದೆ ತಾಯಿ ಅನ್ಕೊಳ್ಳುವಂತಹ ಆ ಮೂಡಲ್ಲಿರ್ತಕ್ಕಂಥ ಮಕ್ಕಳಿಂದ ಹಿಡಿದು ಸಂಪೂರ್ಣವಾಗಿ ನನ್ನ ಮಕ್ಕಳು ಹೀಗೇ ಬದುಕಬೇಕು, ಹೀಗೇ ಇರಬೇಕು, ನನ್ನ ಮೈ ಮೇಲೆ ಹರಿದಿರತಕ್ಕಂಥ ಬಟ್ಟೆ ಇದ್ರೂ ಪರವಾಗಿಲ್ಲ, ನನ್ನ ಮನೆ ಮಕ್ಕಳ ಬಗ್ಗೆ ಒಳ್ಳೆ ಕಾಳಜಿ ಇಟ್ಕೊಳ್ತಕ್ಕಂಥದ್ದು, ಒಳ್ಳೆ ಬಟ್ಟೆ ಕೊಡಿಸ್ಬೇಕು ಅಂತ ತಂದೆ ತಾಯಿ ಪರಿಶ್ರಮ ಇದೆಯಲ್ಲ, ಇದು ಅರ್ಥ ಆಗಲ್ಲ ಮಕ್ಕಳಿಗೆ. ಹಾಗೆ ಮಕ್ಕಳನ್ನ ಇಂಥದೇ ಶಾಲೆಯಲ್ಲಿ ಓದಿಸಬೇಕು ಅಂತ ಸಾಲ ಮಾಡಿ ಮಾಡ್ತಕ್ಕಂಥ ಕೆಲಸದಲ್ಲಿ ಓಟಿ ಮಾಡಿ ರಾತ್ರಿ 11 ಗಂಟೆ 12 ಗಂಟೆವರೆಗೂ ದುಡಿದು ಬಂದು ಆ ಬರ್ತಕ್ಕಂಥ ಮೌಲ್ಯ ತಂದು ಒಳ್ಳೆ ಶಾಲೆಗೆ ಸೇರಿಸಬೇಕು ಅಂತ ಅಲ್ಲಿ ಹೆಚ್ಚಿನ ಫೀಸ್ ಕಟ್ತಾರಲ್ಲ, ಇದು ಮಕ್ಕಳಿಗೆ ಅರ್ಥ ಆಗುದಿಲ್ಲ. ಎಷ್ಟೋ ದಿವಸ ಉಪವಾಸ ಮಲಗುವಂತ ತಂದೆ ತಾಯಿ ಇದ್ದಾರೆ. ತನ್ನ ಮಕ್ಕಳಿಗೋಸ್ಕರ ತನ್ನ ಮಕ್ಕಳು ಊಟ ಮಾಡಿಸ್ಬಿಟ್ಟು ಮಕ್ಕಳು ಇದ್ರೆ ಮಧ್ಯರಾತ್ರಿ ಎದ್ದು ಗಲಾಟೆ ಮಾಡುತ್ತವೆ, ಮಕ್ಕಳು ಮಧ್ಯರಾತ್ರಿ ಹಸಿವು ತಡ್ಕೊಳಕ್ಕಾಗಲ್ಲ ಅಂತ ರಾತ್ರಿ ಕಷ್ಟನೋ ಸುಖನೋ ಮಾಡಿ ಹಾಲು ಹಣ್ಣು ಹಂಪಲೋ ಅಥವಾ ಆ ಊಟನೋ ಏನೋ ಮಾಡಿಸಿ ಇವರು ತಂದೆ ತಾಯಿ ಬರಿ ಹೊಟ್ಟೆಯಲ್ಲಿ ಮಲಗ್ತಾರಲ್ಲ, ಇದು ಅರ್ಥ ಆಗೋದಿಲ್ಲ. ಅವರ ಆಸೆ ಆಕಾಂಕ್ಷೆಗಳೆಲ್ಲವನ್ನೂ ತ್ಯಾಗ ಮಾಡಿ ಬೇಕು ಬೇಡ ಅನ್ನೋದ್ರ ಬಗ್ಗೆ ಒಂದಿಷ್ಟು ಚಿಂತನೆಯನ್ನು ಮಾಡಿದಿರ 4 ಜನ ಚೀತು ಅಂತ ಉಗಿದ್ರು ಸಹಿತ ಉಗಿಸ್ಕೊಂಡು ತಂದೆ ತಾಯಿಗಳು ತನ್ನ ಮಕ್ಕಳ ಅಭಿವೃದ್ಧಿಗಾಗಿ ನಿಲ್ತಾರಲ್ಲ, ಇದು ಬಹುಶಃ ಮಕ್ಕಳಿಗೆ ಅರ್ಥ ಆಗುವುದಿಲ್ಲ. ಕೂತ್ಕೊಳ್ಳಿ, ವಿಚಾರ ಚೆನ್ನಾಗಿದೆ, ನಾನು ತಿಳಿಸ್ತೇನೆ. ಅನುಷ್ಠಾನ ಮತ್ತು ಪರಿಹಾರ ಹೇಳ್ತಾ ಇದ್ರಿ ಪತ್ರ. ಖಂಡಿತ. ತಂದೆ ತಾಯಿ ತನ್ನ ಮಕ್ಕಳ ಬಗ್ಗೆ ಎಷ್ಟು ಪರಿಕಲ್ಪನೆ ಕಟ್ಟಿರ್ತಾರೆ. ಇವರು ಪ್ರೀತಿ ಪ್ರೇಮ ಅಂತಕ್ಕಂಥ ಆ ಪ್ರೀತಿ ಎಂಬತಕ್ಕಂಥದ್ದನ್ನ ತಮ್ಮ ಹೃದಯದಲ್ಲಿ ಬಿಗಿ ಮಾಡಿಕೊಂಡು ಬಾಲ್ಯದಿಂದ ಚಿಕ್ಕ ವಯಸ್ಸಿಂದ ಬೇಕು ಬೇಡ ಎಲ್ಲದರ ಬಗ್ಗೆ ತನ್ನ ಭುಜದ ಮೇಲೆ ತಂದೆ ತಾಯಿ ಹೊತ್ಕೊಂಡು ದೇವಾಲಯಗಳ ದರ್ಶನ ಮಾಡಿಸಿರ್ತಾರೆ.
ತನ್ನ ಭುಜದ ಮೇಲೆ ತನ್ನ ಮಕ್ಕಳು ನೋವಾಗಬಾರ್ದಂತ ಕಾಲಿಗೆ ಮುಳ್ಳುಚುಚ್ಕೊಳ್ಳುತ್ತೆ ಅಂತಲೋ ಅಥವಾ ನಡಿಲಿಕ್ಕಾಗಲ್ಲ ನನ್ನ ಮಕ್ಕಳನ್ನ ಅಂತ ಹೇಳಿ ಆ ಮಕ್ಕಳನ್ನ ಎದೆ ಮೇಲೆ ಹಾಕ್ಕೊಂಡು ಭುಜದ ಮೇಲೆ ಇಟ್ಕೊಂಡು ಓಡಾಡಿಸಿರ್ತಕ್ಕಂಥ ದೇಹಗಳಿರುತ್ತಲ್ಲ, ಅದು ಯಾಕೆ ಜ್ಞಾಪಕಕ್ಕೆ ಬರೋದಿಲ್ಲ? ಒಮ್ಮೆ ಎದುರುಗಡೆ ಇರ್ತಕ್ಕಂಥ ವ್ಯಕ್ತಿ ಪ್ರೀತಿ ತೋರಿಸ್ತಾರೆ ಅಂತ ಹೇಳಿದ ತಕ್ಷಣ ತಂದೆ ತಾಯಿನೆಲ್ಲೂ ಇಬ್ಬರನ್ನು ಮರೆತು, ಇಡೀ ಕುಟುಂಬವನ್ನೇ ಮರೆತು, ತಾನು ಓಡಾಡಿರ್ತಕ್ಕಂಥ ಸಾನ್ನಿಧ್ಯಗಳನ್ನೇ ಮರೆತು ಮನೆ ಬಿಟ್ಟು ಆಚೆ ಹೊರಟೋಗ್ತಾರಲ್ಲ. ಎಲ್ಲರೂ ಅರ್ಥ ಮಾಡ್ಕೋಬೇಕು ಈ ವಿಚಾರವನ್ನು. ಪರಿಹಾರ ಬೇಕಾದಷ್ಟಿರುತ್ತೆ, ಆದರೆ ಮಾಡಿರ್ತಕ್ಕಂಥ ತಪ್ಪಿಗೆ ಪ್ರಾಯಶ್ಚಿತ್ತ. ತಂದೆ ತಾಯಿಗೆ ಒಂದು ಆಸೆ ಇರುತ್ತೆ, ನನ್ನ ಮಕ್ಕಳ ಮದುವೆ ಹೀಗೆ ಮಾಡಬೇಕು, ಹಾಗೆ ಮಾಡಬೇಕು, 4 ಜನನ ಕರೆಸಬೇಕು, ಅವ್ರು ಬರಬೇಕು, ಇವ್ರು ಬರಬೇಕು, ಬಹಳ ಅದ್ಧೂರಿತ್ವ ಮಾಡಬೇಕು. ಅಲ್ಲೂ ಸಾಲದ ಸುಳಿಗೆ ಸಿಕ್ಕಾಕೊಳ್ಳೋ ತಂದೆ ತಾಯಿ, ಅಲ್ಲೂ ಸಹಿತ ಸಾಲಕ್ಕೆ ಸಿಕ್ಕಾಕೊಳ್ತಾರೆ, ಸಾಲ ಮಾಡ್ತಾರೆ. ನನ್ನ ಮಕ್ಕಳಿಗೆ ಹಂಗೆ ಮಾಡಬೇಕು, ನನ್ನ ಮಗು ಇಷ್ಟು ಬಂಗಾರ ಹಾಕಬೇಕು, ನನ್ನ ಮಗು ಇಂಥದೇ ಸೀರೆ ತರಬೇಕು, ಇಂಥದೇ ಛತ್ರದಲ್ಲಿ ಮದುವೆ ಆಗು, ಇದೇ ಥರ ಅಲಂಕಾರ ಆಗಿರಬೇಕು. ಇಷ್ಟು ಕಲ್ಪನೆ ಕಟ್ಟಿರ್ತಕ್ಕಂಥ ತಂದೆ ತಾಯಿನ ಕೈ ಬಿಟ್ಬಿಟ್ಟು ಸರಳಂತ ಯಾರೋ ಒಬ್ಬ ಒಂದಿಷ್ಟು ಪ್ರೀತಿಸ್ತಾ ಇದ್ದಾನೆ ಅಂತ ಕೈ ಇಟ್ಕೊಂಡು ಹೊರಟೋಗ್ತಾರಲ್ಲ ಹೆಣ್ಣು ಮಕ್ಕಳು. ಬರೀ ಹೆಣ್ಮಕ್ಳಷ್ಟೇ ಅಲ್ಲ, ಹೆಣ್ಣಾದರೂ ಅಷ್ಟೇ, ಗಂಡಾದರೂ ಅಷ್ಟೇ. ಇದು ಸಮಯ ಬೇರೆ ಕಡಿಮೆ ಇದೆ. ನನಗೆ ಹೇಳೋದಕ್ಕೆ ಈ ಚಿತ್ರ ಮೂಲನ್ನ ಮುಂದಕ್ಕೆ ಹಾಕೋಣ. ಯಾಕೆಂದ್ರೆ ಪರಿಹಾರ ಚೆನ್ನಾಗಿದೆ, ವಿಚಾರನೂ ಬೇಕಾಗಿದೆ. ನಾನು ಸಡನ್ ಆಗಿ ಇದಕ್ಕೆ ಉತ್ತರ ಕೊಟ್ಟುಬಿಟ್ರೆ ಅದು ಅಷ್ಟು ಸಮಂಜಸ ಅಲ್ಲ ಅಂತ ನಂಗೆ ಅನ್ಸುತ್ತೆ. ಅದಕ್ಕಾಗಿ ಚಿತ್ರ ಮೂಲದ ಬಗ್ಗೆ ಮತ್ತೆ ಹೇಳ್ತೀನಿ. ರಾಶಿ ಫಲವನ್ನ ಶುರು ಮಾಡೋಣ. ಇನ್ನು ಧನುರಾಶಿ. ಧನುಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ. ಹಾಗಾಗಿ ಹಣಕಾಸಿನ ಬಗ್ಗೆ ಒಂದಷ್ಟು ಜೋಪಾನ, ವ್ಯವಹಾರಗಳ ಬಗ್ಗೆ ಮತ್ತಷ್ಟು ಜೋಪಾನ ಇರಲಿ. ಯಾರನ್ನ ಹೇಗೆ ನಂಬಬೇಕು, ಯಾರನ್ನ ನಂಬಿ ಮುಂದೆ ಹೋಗಬೇಕು, ಅಥವಾ ವ್ಯವಹಾರ ಹೇಗೆ ಮಾಡಬೇಕು, ಕೈಲಿರ್ತಕ್ಕಂಥ ವಸ್ತುವನ್ನು ಮತ್ತೊಬ್ಬರು ಕೊಟ್ಟರೆ ಪುನಃ ವಾಪಸ್ ಯಾವಾಗ ಬರುತ್ತೆ, ಎಷ್ಟು ದಿವಸ ಆದರೂ ನಿಮಗೆ ಆ ನೋವು ಮತ್ತಷ್ಟು ತೊಂದರೆ ಆಗುವಂಥ ಲಕ್ಷಣಗಳೇ ಸಾಕಷ್ಟು ಇರುತ್ತೆ. ನಿಮ್ಮ ಆರೋಗ್ಯದ ಬಗ್ಗೆ ತುಂಬ ಕಾಳಜಿ ಬೇಕಾಗುತ್ತೆ. ಇವತ್ತು ಅಷ್ಟು ಪರಿಪಕ್ವತೆ ಇರತಕ್ಕಂಥದ್ದಲ್ಲ. ಆದರೆ ಇವತ್ತಿನ ದಿವಸ ನೀವು ಮಾಡಬೇಕಾದ್ದು ಶ್ರೀ ವಲ್ಲಿದೇವಸೇನಾ ಸಮೇತ ಸುಬ್ರಹ್ಮಣ್ಯೇಶ್ವರರ ಪ್ರಾರ್ಥನೆ ಮಾಡಿ, ಸುಬ್ರಹ್ಮಣ್ಯೇಶ್ವರನಿಗೆ ಸ್ವಲ್ಪ ಗೋಕ್ಷೀರ ಅಂದ್ರೆ ಹಸುವಿನ ಹಾಲನ್ನು ತೆಗೆದುಕೊಂಡು ಕೊಟ್ಟೊಂದು ಪ್ರಾರ್ಥನೆ ಮಾಡಿ ಬರೋದ್ರಿಂದ ನಿಮ್ಮ ಆರೋಗ್ಯ, ನಿಮ್ಮ ವ್ಯವಹಾರ, ನಿಮ್ಮ ಕೆಲಸ ಕಾರ್ಯಗಳು ಖಂಡಿತ ಯಶಸ್ಸಿನ ಹಾದಿಯಲ್ಲಿರುತ್ತೆ. ಒಳ್ಳೆಯದಾಗಲಿ. ಇನ್ನು ಮಕರ ರಾಶಿ. ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಚೆನ್ನಾಗಿದ್ದಾನೆ, ಬುಧನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ. ವ್ಯಾಪಾರದ ಕಡೆ ಒಂದಷ್ಟು ಗಮನ ಇರಲಿ, ವೃತ್ತಿಯಲ್ಲಿ ಅಭಿವೃದ್ಧಿ ಬೇಕು. ಮತ್ತೆ ನೀವು ಮಾಡುವ ಕೆಲಸದಲ್ಲಿ ಏನಾದ್ರು ಒಂದು ಬದಲಾವಣೆ ಬರಬೇಕಲ್ಲ, ಆ ಬದಲಾವಣೆಯನ್ನು ತಂದುಕೊಳ್ಳುವಂಥ ಕಾಲನೇ. ಆದರೆ ಇವತ್ತು ತಿಥಿವಾರ ನಕ್ಷತ್ರ ಯೋಗ ಪ್ರಕಾರ ಚಂದ್ರ ಮತ್ತೆ ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿರೋದ್ರಿಂದ ಭಯಪಡಬೇಕಾದಿಲ್ಲ. ಧೈರ್ಯದಿಂದ ಒಂದೆಜ್ಜೆ ಮುಂದೆ ಹಾಕಿದ್ರೆ ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ಬಹುದು. ವೃತ್ತಿಪರವಾಗಿ ಅಭಿವೃದ್ಧಿಯನ್ನು ಕಾಣಬಹುದು, ಒಳ್ಳೆ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಆ ಸಿದ್ಧಿಯನ್ನು ಸಿದ್ಧಿಪಡಿಸ್ಕೊಳ್ಳುವಂತಹ ಅದೃಷ್ಟದ ದಿನ ಬಹುಶಃ ಇವತ್ತಿದೆ ಅಂತ ಅನ್ಕೊಳ್ಬಹುದು. ಅದಕ್ಕಾಗಿ ನೀವು ಮಾಡಬೇಕಾದ್ದು ಸರಿಸುಮಾರು ಮಧ್ಯಾಹ್ನ 2 ಗಂಟೆಯಿಂದ 3:20 ತನಕ ಮಾತ್ರ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಿದಿರಾ ಆ ಸಮಯದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದಿರಿ, ಖಂಡಿತ ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ. ಇನ್ನು ಕುಂಭರಾಶಿ. ಕುಂಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ರಾಶ್ಯಾಧಿಪತಿ, ನಿಮ್ಮ ರಾಶಿಗೆ ಅಧಿಪತಿ ಶನೇಶ್ವರ. ಆದರೆ ಇವತ್ತಿನ ದಿವಸ ಬುಧ ಇರತಕ್ಕಂಥ ಆಸ್ಥಾನ, ಶನಿ ಇರತಕ್ಕಂಥ ಆಸ್ಥಾನ, ಚಂದ್ರ ಇರತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ. ಇವತ್ತಿನ ತಿಥಿವಾರ ನಕ್ಷತ್ರಚಾರ ಪ್ರಕಾರ ಒಳ್ಳೆ ಫಲಾಫಲಗಳಿದೆ, ಯೋಗ ಫಲ ಇದೆ. ಹಾಗೆ ಇವತ್ತು ಗುರುಗಳನ್ನಾಗಲಿ, ಹಿರಿಯರನ್ನಾಗಲಿ, ಮಾತಾಪಿತೃಗಳನ್ನಾಗಲಿ, ಅಥವಾ ನಿಮಗೆ ಯಾರು ಬಹಳಷ್ಟು ಹಿರಿಯರು ಅವರ ಮಾರ್ಗದರ್ಶನ ಬೇಕು, ಅವರ ಆಶೀರ್ವಾದ ಬೇಕು ಅಂತ ಅಪೇಕ್ಷೆ ಪಡ್ತಿರೋ ಅವರ ಅಪೇಕ್ಷೆಯನ್ನು ಅಂದರೆ ಅವರು ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ಅಪೇಕ್ಷೆಯನ್ನು ಸಿದ್ಧಿಪಡಿಸಿಕೊಳ್ಳುವಂತಹ ಅದೃಷ್ಟ ಇರತಕ್ಕಂಥ ದಿನ. ಹಾಗೆ ಇನ್ನೊಬ್ಬರ ಕಷ್ಟಕ್ಕೆ ಸ್ಪಂದಿಸುವಂತಹ ಗುಣನೂ ನಿಮ್ಮದಿದೆ. ಹಾಗೆ ಮಾಡೋ ಕೆಲಸದಲ್ಲಿ ಒಂದಷ್ಟು ಪ್ರವರ್ಧಮಾನಕ್ಕೆ ಬರತಕ್ಕಂಥ ಯೋಗ ಫಲ ಇದೆ. ಒಳ್ಳೆ ಫಲಾಫಲಗಳನ್ನು ಸಿದ್ಧಿಪಡಿಸಿಕೊಂಡು ಶಾಂತಿ ಸಮಾಧಾನವಾಗಿದ್ದು ಅಂದುಕೊಂಡದ್ದನ್ನು ಸಿದ್ಧಿಪಡಿಸಿಕೊಳ್ಳುವಂತಹ ಅದೃಷ್ಟ ಇರೋದ್ರಿಂದ ತಾಯಿ ಭುವನೇಶ್ವರಿ, ರಾಜರಾಜೇಶ್ವರಿ ಶಕ್ತಿ ದೇವತೆಯನ್ನು ಪ್ರಾರ್ಥನೆ ಮಾಡಿ, ಶುಕ್ರವಾರ ರಾಹುಕಾಲದಲ್ಲಿ ದೇವಿಯನ್ನು ಪ್ರಾರ್ಥನೆ ಮಾಡಿ ಒಂದಷ್ಟು ಜೇನುತುಪ್ಪ ಅಥವಾ ಕಬ್ಬಿನ ಹಾಲು ಅಥವಾ ಗೋಕ್ಷೀರ ಇಂಥದ್ದನ್ನು ರಾಹುಕಾಲದಲ್ಲಿ ದೇವಿ ಆಸ್ಥಾನ ಕೊಟ್ಟು ಪ್ರಾರ್ಥನೆ ಮಾಡಿದ್ರು ಸಾಕಷ್ಟು ಒಳ್ಳೆ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕಡೆಯ ರಾಶಿ ಮೀನರಾಶಿ. ಮೀನಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಚೆನ್ನಾಗಿದ್ದಾನೆ, ಗುರುವಿನ ಅನುಗ್ರಹ ಇದೆ. ವ್ಯಾಪಾರದ ಕಡೆ ಒಂದಷ್ಟು ಗಮನ ಬೇಕು. ಯಾವುದೇ ಕೆಲಸ ಮಾಡಿದ್ರು ಆ ಕೆಲಸ ಸಂಪೂರ್ಣ ನಂದು, ನನ್ನ ಜವಾಬ್ದಾರಿಯಲ್ಲಿದೆ. ನಾನು ಮಾಡೋ ಕೆಲಸ ಬರೀ ನನಗಷ್ಟೇ ಅಲ್ಲ, ನನ್ನಿಂದ 4 ಜನಕ್ಕೆ ಅನುಕೂಲ ಆಗಬೇಕು. ಈ ಪ್ರಕಾರವಾದಂಥ ಚಿಂತನೆಯೇ ತಾವು ಮಾಡಬೇಕು. ಹಾಗೆ ಇವತ್ತಿನ ದಿವಸ ಸಾಕು ಪ್ರಾಣಿಗಳ ಹತ್ರನೂ ಸ್ವಲ್ಪ ಹುಷಾರಾಗಿರಿ. ನಾಯಿ ಇರ್ಬೋದು, ಬೆಕ್ಕಿರ್ಬೋದು, ಅಥವಾ ಪಕ್ಷಿಗಳಿರ್ಬೋದು, ಅಥವಾ ದನಕರುಗಳಿರ್ಬೋದು, ಏನೇ ಆದರೂ ಆ ಪ್ರಾಣಿ ಪಕ್ಷಿಗಳ ಹತ್ರ, ನೀವು ಸಾಕಿರುವ ಪಕ್ಷಿಗಳ ಹತ್ರನೂ ಹುಷಾರಾಗಿರಬೇಕು. ಯಾರೊಬ್ಬರೊಂದಿಗೆ ಸ್ನೇಹವನ್ನು ನಂಬಿ ಒಂದೆಜ್ಜೆ ಮುಂದೆ ಹಾಕಬೇಕಾದ್ರೂ ಸ್ವಲ್ಪ ಜೋಪಾನ ಇರಲಿ. ನೀವು ಅತಿಯಾದಂತಹ ವಿನೀತೆಯಿಂದ ನೀವು ನಡ್ಕೊಂಡು ನಿಮ್ಮ ನಮ್ರತೆಯಿಂದ ನಡ್ಕೊಳ್ಳುವಂಥ ಕಾಲ ಇದೆಯಲ್ಲ, ಅದು ವ್ಯತ್ಯಾಸ ಆಗುತ್ತೆ. ಅತಿ ವಿನಯಂ ದುರಿತ ಲಕ್ಷಣಂ ಅಂತ ಹೇಳ್ತಾರೆ. ತುಂಬ ವಿನಯತೆ ನಮಗೆ ಬೇಡ. ನಮ್ಮ ಬದುಕು ಬೇಕು, ನಮ್ಮಿಂದ 4 ಜನಕ್ಕೆ ಅನುಕೂಲ ಆಗಬೇಕು. ನಮ್ಮಿಂದ 4 ಜನಕ್ಕೆ ಅನುಕೂಲ ಆಗುತ್ತೆ ಅಂದಾಗ ಒಂದಷ್ಟು ನೋವು ನಮಗೆ ಆಗಬಹುದು, ನಿಜ. ಆ ನೋವು ಇದ್ರೂ ಪರವಾಗಿಲ್ಲ, 4 ಜನಕ್ಕೆ ಅನುಕೂಲವಾಗೋಂಗಿರಲಿ.
ಹಾಗೆ ಮಾತಾಪಿತೃಗಳ ಮಾರ್ಗದರ್ಶನ ನಿಮಗಿರಲಿ. ಇವತ್ತು ಗುರು ಹಿರಿಯರ ಅನುಗ್ರಹ ನಿಮ್ಮ ಜೊತೆಲಿರಲಿ. ಅದಕ್ಕಿಂತ ಹೆಚ್ಚಿನಾಗಿ ಏನು ಅಭ್ಯಾಸ ಮಾಡಬೇಕಾಗಿದೆ, ಯಾವುದು ನಮ್ಮ ಜೀವನಕ್ಕೆ ಬೆಳಕಾಗಿದೆ, ಅದ್ರ ಬಗ್ಗೆ ವಿದ್ಯಾರ್ಥಿಗಳು ಹೆಚ್ಚು ಒಲವು ತೋರಿಸುವಂಥದ್ದಿರಲಿ. ಹಾಗೆ ಉದ್ಯೋಗದಲ್ಲಿ ಪ್ರಗತಿ ಕಾಣಬೇಕಾದ್ರೆ ಇವತ್ತಿನ ದಿವಸ ಅಶ್ವತ್ಥ ಪ್ರಾರ್ಥನೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಮೂಲತೋ ಬ್ರಹ್ಮರೂಪಾಯ ಮಧ್ಯಾಂತೋ ವಿಷ್ಣುರೂಪಿಣಿ ಅಗ್ರದಂ ಶಿವರೂಪಾಯ ವೃಕ್ಷರಾಜಾಯತೆ ನಮಃ. ಹೀಗೆ ವೃಕ್ಷರಾಜನ ಪ್ರಾರ್ಥನೆ ಮಾಡಿ ತದನಂತರ ನಿಮ್ಮ ಕೆಲಸದ ಕಡೆ ಗಮನ ಕೊಡಿ. ಮತ್ತಷ್ಟು ಅನುಕೂಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇಲ್ಲಿಗೆ ಈ ದಿನದ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡುವಂತ ಸಮಯ ಇದಾಗಿದೆ. ಗುರುಜೀವತನ ಕಾರ್ಯಕ್ರಮದಲ್ಲೂ ಸಾಕಷ್ಟು ಮಹತ್ವಪೂರ್ಣ ಮಾಹಿತಿ, ರಾಶಿ ಫಲಗಳು, ನೊಂದವರಿಗೂ ಒಂದಿಷ್ಟು ಸಾಂತ್ವನ ಪರಿಹಾರ ತಿಳಿಸ್ಕೊಟ್ರೆ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ಒಳ್ಳೆಯದಾಗಲಮ್ಮ, ಶುಭವಾಗಲಿ. ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಿಗ್ಗೆ 8 ಗಂಟೆಗೆ ಇದೆ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ. ನಮಸ್ಕಾರ.